ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 21, 2025 ದಿ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆನಲ್ಲಿ ಭಾರತದ ಒಂದು ಶಾಂತಿ ಬಿಲ್ಗೆ ಸಂಬಂಧಪಟ್ಟಂಥ US ರೆಸ್ಪಾನ್ಸನ್ನು ಆಧಾರದ ಮೇಲೆ ಗಮನ ಹರಿಸಲಿದ್ದೇವೆ. ಹಾಗೂ ಚೈಲ್ಡ್ ಮ್ಯಾರೇಜ್ ರಿಲೇಟೆಡ್ ಇರುವಂತೆ ಭಾರತದಲ್ಲಿರುವಂಥ ಒಂದು ಸ್ಟೇಟಸನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಬಯೋ ಇಂಡಿಕೇಟರ್ ಆಗಿರುವಂಥ ಹಾರ್ನ್ ಬಿಲ್ಗೆ ಸಂಬಂಧಪಟ್ಟಂಥ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಲಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಸ್ಪೀಚಸ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೋಡಬೇಕಾಗುತ್ತೆ. ಜೊತೆಗೆ TB ರಿಲೇಟೆಡ್ ಇರುವಂಥ ಒಂದು ಟ್ರೀಟ್ಮೆಂಟ್ನ ಆಧಾರದ ಮೇಲೆ, ಹೋಸ್ಟ್ ಬಯಾಲಜಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಸ್ಟಡಿಯನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇವತ್ತಿನ ಒಂದು ಚರ್ಚೆಯಲ್ಲಿ 4 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2026ರಲ್ಲಿ ಯಾರು ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಅಪಿಯರ್ ಆಗ್ತೀನಿ ಅಂತಿದ್ದಾರಲ್ಲ ಅವ್ರಿಗೋಸ್ಕರ ಅಂತಲೇ ಒಂದು RRP ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಲಿದ್ದಾರೆ. ಸೊ ಈ ಒಂದು RRP ಪ್ರೋಗ್ರಾಮ್ ನಡಿಯಲ್ಲಿ ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ರಿವಿಷನನ್ನು ಮಾಡುವಂಥದ್ದು. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸಬ್ಜೆಕ್ಟ್ನ ಆಧಾರದ ಮೇಲೆ. ಈ ಒಂದು RRPಗೆ ಸಂಬಂಧಿಸಿದಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಸಹ ಕಂಡಕ್ಟ್ ಮಾಡಲಿದ್ದಾರೆ. ಜನವರಿ 4 ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ನಿಮಗೆ ಎನ್ರೋಲ್ಮೆಂಟ್ ಮಾಡುವಂಥ ಒಂದು ಇಚ್ಛೆ ಇದ್ದರೆ QR ಕೋಡ್ನ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು. ಇನ್ನು ಅಗೇನ್ 2027ರಲ್ಲಿ ಯಾರು ಕಂಪ್ಲೀಟ್ ಆಗಿ ಒಂದು ಫುಲ್ ಲೆಂತ್ ಕೋರ್ಸಸನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಹೊಂದಿರ್ತಾರೆ, ಪ್ರಿಲಿಮ್ಸ್ ಕಮ್ ಮೀನ್ಸ್ಗೆ ಸಂಬಂಧಪಟ್ಟಂಥ ಒಂದು ಫೌಂಡೇಶನ್ ಪ್ರೋಗ್ರಾಮು ಅಥವಾ ಫೌಂಡೇಶನ್ ಬ್ಯಾಚಸನ್ನು ಸಹ ಸ್ಟಾರ್ಟ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ನಿಮಗೆ ಏನಾದರೂ ಬೇಕಿದ್ದರೆ ಇಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನೀವು ಫುಲ್ ಲೆಂತ್ ಕೋರ್ಸಸನ್ನು ತೆಗೆದುಕೊಳ್ತಾ ಇದ್ದರೆ ಈ ಒಂದು ಪ್ರೋಗ್ರಾಮ್ಗೆ ಎನ್ರೋಲ್ ಆಗಬಹುದು. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರೂ ಸಹ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ಮೊದಲನೇ ಒಂದು ಆರ್ಟಿಕಲನ್ನು ನೋಡುವಂಥದ್ದಾದರೆ, ನ್ಯೂಕ್ಲಿಯರ್ ಬಿಲ್ಗೆ ಸಂಬಂಧಪಟ್ಟಂತೆ ಭಾರತ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಈ ಒಂದು ಇಶ್ಯೂನ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಅನಾಲಿಸಿಸನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ US ಸಹ ಭಾರತ ತೆಗೆದುಕೊಂಡಿರುವಂಥ ಈ ಒಂದು ಇನಿಷಿಯೇಟಿವ್ಗೆ ಸ್ವಲ್ಪ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಹೇಗೆ ಭಾರತ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಅಲೈನ್ಮೆಂಟನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ US ಒಂದು ರೆಸ್ಪಾನ್ಸನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಮೊದಲೇ ಹಂತದಲ್ಲಿ ಶಾಂತಿ ಬಿಲ್ಲಲ್ಲಿರುವಂಥ ಪ್ರೊವಿಷನ್ಸ್ಗಳು ಏನಿದೆ. ಶಾಂತಿ ಅಂದರೆ ಸಸ್ಟೈನಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆ್ಯಕ್ಟ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇಲ್ಲಿ 2 ಲಾಗಳನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ, ಕನ್ಸೋಲ್ಟೇಷನ್ ಮಾಡೋದ್ರ ಮುಖಾಂತರ, ರಿಪೀಲ್ ಮಾಡೋದ್ರ ಮುಖಾಂತರ ಹೊಸದಾಗಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಶಾಂತಿ ಅಂತಕ್ಕಂಥ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಟೋಮಿಕ್ ಎನರ್ಜಿ ಆ್ಯಕ್ಟ್ 1962 ಹಾಗೂ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್ 2010 ಕನ್ಸೋಲ್ಡೇಟ್ ಮಾಡೋದ್ರ ಮುಖಾಂತರ ಹೊಸದಾಗಿರ್ತಕ್ಕಂಥ ಒಂದು ಲಾನ ತರ್ತಾ ಇದ್ದಾರೆ. ಸೊ ಹೊಸದಾಗಿರುವಂಥ ಒಂದು ಲಾನಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ, ಈ ಮೊದಲಿರುವಂತಹ ಲಾ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡ್ತಾ ಇತ್ತು ಅಂತಲೂ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಮೊದಲು ಏನು ಲಾಗಳಿದ್ವಲ್ಲ, ಈ ಎಲ್ಲ ಲಾಗಳು ಪಬ್ಲಿಕ್ ಸೆಕ್ಟರ್ನ ಒಂದು ಆಪರೇಷನ್ ಜಾಸ್ತಿ ಸ್ಟ್ರಾಂಗ್ ಆಗಿರೋದನ್ನು ನೋಡ್ತಾ ಇದ್ವಿ. ಓಕೆ, ನ್ಯೂಕ್ಲಿಯರ್ ಪ್ಲ್ಯಾಂಟ್ ಅಂತ ಬಂದಾಗ, ಓನರ್ಶಿಪ್ ಅಂತ ಬಂದಾಗ ಜನರಲಿ ಪಬ್ಲಿಕ್ ಸೆಕ್ಟರ್ಗೆ ರಿಸ್ಟ್ರಿಕ್ಷನ್ಸನ್ನು ತೋರಿಸ್ತಾ ಇತ್ತು. ಪ್ರೈವೇಟ್ ಸೆಕ್ಟರ್ಗೆ ಅಷ್ಟೊಂದು ಸಪೋರ್ಟನ್ನು ಕೊಡ್ತಾ ಇರಲಿಲ್ಲ. ಈವನ್ ಸಪ್ಲೈಯರ್ ಲಯಬಿಲಿಟಿ ಅಂತ ಬರುತ್ತಲ್ಲ, ಸಪ್ಲೈ ಮಾಡ್ತಕ್ಕಂಥ ಎಂಟಿಟೀಸ್ಗಳಿಗೆ ಒಂದು ಲಯಬಿಲಿಟಿ ಆಸ್ಪೆಕ್ಟ್ ಏನಿರುತ್ತೆ, ಈ ಒಂದು ಲಯಬಿಲಿಟಿಗೆ ರಿಲೇಟೆಡ್ ಇರುವಂತೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಇರ್ತಿತ್ತು. ಸೊ ಫಾರಿನರ್ಸ್ಗಳು ಯಾರು ಇರ್ತಾರಲ್ಲ, ರಿಯಾಕ್ಟರ್ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಲಯಬಿಲಿಟಿ ಇರ್ತಿತ್ತು. ಏನಾದರೂ ಪ್ರಾಬ್ಲಮ್ ಆದರೆ ಅವರು ಲಯಬಿಲಿಟಿಯನ್ನು ಫುಲ್ಫಿಲ್ ಮಾಡಬೇಕಾಗಿರುವಂಥ ಒಂದು ಆಸ್ಪೆಕ್ಟ್ ಇತ್ತು. ಇವಾಗ ಹೊಸದಾಗಿ ಶಾಂತಿ ಅನ್ನುವಂಥ ಒಂದು ಬಿಲ್ ಏನು ಮಾಡ್ತಾ ಇದೆ ಅಂದರೆ, ಸಿಂಗಲ್ ಅಥವಾ ಲಿಬರಲೈಸ್ಡ್ ಆಗಿರುವಂಥ ಒಂದು ಫ್ರೇಮ್ವರ್ಕನ್ನು ತರ್ತಾ ಇದೆ, ಒಂದೇ ರೀತಿಯಾದ ಫ್ರೇಮ್ವರ್ಕನ್ನು. ಬಿಕಾಸ್ ಇಲ್ಲಿ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು, ಹಾಗೂ ಫಾರಿನ್ನ ಒಂದು ಪಾರ್ಟಿಸಿಪೇಷನ್ ಸಹ ಎನ್ಶೋರ್ ಆಗುತ್ತೆ. ಇವಾಗ ನೋಡಿ, ಲಿಬರಲೈಸ್ ಮಾಡಿದ್ದಾರೆ. ನೀವು ಲಯಬಿಲಿಟಿಯನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅಂತಂದರೆ ಸಾಕಷ್ಟು ಜನ ಇವಾಗ ಮುಂದಾಗ್ತಾರೆ. ಸೊ ಇಲ್ಲಿ ನೋಡಿ, ಶಾಂತಿ ಒಂದು ಬಿಲ್ನ ಸಿಗ್ನಿಫಿಕೆನ್ಸ್ ಏನಿದೆ ಅಂತಂದರೆ, ಭಾರತ ಇವಾಗ ಪ್ರೈವೇಟ್ ಕಂಪನೀಸ್ಗಳು ಸಹ ಓಪನ್ ಮಾಡಿರೋದನ್ನು ನೋಡ್ತಾ ಇದ್ವಿ. ನ್ಯೂಕ್ಲಿಯರ್ ಸೆಕ್ಟರ್ ಅಂತ ಬಂದಾಗ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಪಾರ್ಟಿಸಿಪೇಷನ್ ಇವಾಗ ಜಾಸ್ತಿ ಆಗುತ್ತೆ. ಸಪ್ಲೈಯರ್ ಲಯಬಿಲಿಟಿ ರಿಸ್ಕ್ ಏನಿರುತ್ತಲ್ಲ, ಆ ಒಂದು ರಿಸ್ಕನ್ನು ಇವಾಗ ರಿಮೂವ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಜೊತೆಗೆ ಭಾರತ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ನ್ಯೂಕ್ಲಿಯರ್ ನಾರ್ಮ್ಸ್ಗೂ ಸಹ ಅಲೈನ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಹಾಗೂ ಈ ಮೊದಲು ನಾವು US ಒಂದಿಗೆ ಮಾಡಿರುವಂಥ ನ್ಯೂಕ್ಲಿಯರ್ ಡೀಲ್ ಅಂತ ನೋಡೋದಾದರೆ, 2008ರಲ್ಲಿ ನಾವು ಒಂದು ಡೀಲನ್ನು ಮಾಡ್ಕೊಂಡಿದ್ವಿ, ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಅಂತ. ಈ ಒಂದು ಡೀಲ್ ಏನಿದೆಯಲ್ಲ, ಪರ್ಟಿಕ್ಯುಲರ್ಲಿ ಭಾರತಕ್ಕೆ ಬೇಕಾಗುವಂತಹ ಒಂದು ಯುರೇನಿಯಂ ಎಕ್ಸೆಸ್ಸನ್ನು ಕೊಡುವಂಥದ್ದಾಗಿರಬಹುದು, ಹಾಗೂ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆಯೂ ಸಹ ಸಪೋರ್ಟನ್ನು ಮಾಡುವಂಥದ್ದಾಗಲಿ.
ಯುರೇನಿಯಂ ಎಕ್ಸಸ್ ನಮಗೆ ಸಿಕ್ಕುತ್ತೆ, ನ್ಯೂಕ್ಲಿಯರ್ ಟೆಕ್ನಾಲಜಿನೂ ಸಹ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ನಾವು ಲಯಾಬಿಲಿಟಿಯ ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಈ ಒಂದು ಡೀಲ್ ಅಂತ ಬಂದಾಗ ಲಯಾಬಿಲಿಟಿಗೆ ರಿಲೇಟೆಡ್ ಇರುವಂತೆ ಅಪ್ಡೇಷನ್ಸನ್ನು ಇವಾಗ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಶಾಂತಿ ಯಾವ ರೀತಿಯಾಗಿ ಒಂದು ಲಯಾಬಿಲಿಟಿ ರೂಲ್ಸಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ ಅಂದರೆ, ಸಿಂಪ್ಲಿ ಇವಾಗ ಒಂದು ಏನಾದರೂ ನ್ಯೂಕ್ಲಿಯರ್ ರಿಲೇಟೆಡ್ ಇರುವಂತಹ ಇಕ್ವಿಪ್ಮೆಂಟ್ ಇರುತ್ತಲ್ಲ, ಈ ಒಂದು ಇಕ್ವಿಪ್ಮೆಂಟಿಂದ ಏನಾದರೂ ಡ್ಯಾಮೇಜ್ ಆದರೆ ಅಥವಾ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲಯಾಬಿಲಿಟಿ ಗ್ಯಾಪ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಅಲ್ಲಿ ಕ್ಲಾಸನ್ನೇ ರಿಮೂವ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಓಕೆ, ಸಪ್ಲೈಯರ್ ಅನ್ನುವಂಥ ವರ್ಡನ್ನೇ ಇಲ್ಲಿ ರಿಮೂವ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಲಯಾಬಿಲಿಟಿ ಅನ್ನೋದೇನಿದೆಯಲ್ಲ, ಇದು ಕೇವಲ ಯಾರು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸನ್ನು ಆಪ್ರೇಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಸಪ್ಲೈಯರ್ ಅಂದರೆ ಯಾರು ಪ್ರೊವೈಡ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಇರೋದಿಲ್ಲ ಅಂತಲೇ ನಾವು ಗಮನಿಸ್ತಾ ಇದ್ವಿ. ಸೊ ಆಪ್ರೇಟರ್ಗೆ ಸಂಬಂಧಪಟ್ಟಂಥ ಒಂದು ರಿಸ್ಕ್ ಇರುತ್ತೆ ಇಲ್ಲಿ. ಬಟ್ ಲಯಾಬಿಲಿಟಿ ಅಂತ ಬಂದಾಗ ನಾವು ಯಾರು ಸಪ್ಲೈ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ರಿಮೂವ್ ಮಾಡಿದ್ದೀವಿ ಅನ್ನೋಂಥ ಒಂದು ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಆಪರೇಟರ್ಗೆ ಸಂಬಂಧಪಟ್ಟಂಥ ಒಂದು ಲಯಾಬಿಲಿಟಿ ಕ್ಯಾಪನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಲಯಾಬಿಲಿಟಿ ಕ್ಯಾಪ್ ಅಂತ ಬಂದಾಗ ಮೋರ್ ದೆನ್ 3600 ಮೆಗಾ ವ್ಯಾಟಷ್ಟು ಪ್ರೊಡ್ಯೂಸ್ ಮಾಡ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ ಆಪ್ರೇಟರ್ಸ್ ಇರ್ತಾರಲ್ಲ ಅವ್ರಿಗಂತಲೇ ₹3000 ಕ್ರೋರಷ್ಟು ಒಂದು ಕ್ಯಾಪನ್ನು ಹಾಕಿದ್ದಾರೆ. ಇದೊಂದು ಲಯಾಬಿಲಿಟಿ ಕ್ಯಾಪ್. ಏನಾದರೂ ಆದರೆ ಒಂದು ಲಯಾಬಿಲಿಟಿ ಫಿಕ್ಸ್ ಇಷ್ಟು ಅಮೌಂಟನ್ನು ಅವರು ಕೊಡಲೇಬೇಕು ಅನ್ನುವಂಥದ್ದಾಗಿ ಆಪರೇಟರ್ಸ್ ಮೇಲೆ ಹಾಕಿರುವಂಥ ರೆಸ್ಟ್ರಿಕ್ಷನ್ ಇದು ಮ್ಯಾಕ್ಸಿಮಮ್ ಇದೆ. ಈಗ ಹೇಗೆ ಒಂದು ಮೆಗಾ ವ್ಯಾಟಷ್ಟು ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆ ರೀತಿಯಾಗಿ ಒಂದು ಆಪರೇಟರ್ಸರ ಲಯಾಬಿಲಿಟಿ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ 3 crore ಇದೆ, ಆಮೇಲೆ 1500 crores ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಬೇಸ್ಡ್ ಆನ್ ದೇರ್ ಕೆಪಾಬಿಲಿಟಿ ಅಥವಾ ಆ ಒಂದು ಕೆಪಾಸಿಟಿ ಏನಿರುತ್ತಲ್ಲ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತೆ ಅದರ ಆಧಾರದ ಮೇಲೆ ಆಪರೇಟರ್ ಲಯಾಬಿಲಿಟಿ ಇರುತ್ತೆ ಅಂತಲೇ ಗಮನ ಹರಿಸ್ಬೋದು. ಮ್ಯಾಕ್ಸಿಮಮ್ ಇಷ್ಟಿದೆ. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, 3000 crore ಅಷ್ಟು ಇದೆ ಆಪರೇಟರ್ ಲಯಾಬಿಲಿಟಿ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಬದಲಾವಣೆಯನ್ನು ತೊಗೊಂಡು ಬಂದಿದ್ದಾರೆ. ಭಾರತದಲ್ಲಿರುವಂಥ ಒಂದು ನ್ಯೂಕ್ಲಿಯರ್ ಕೆಪಾಸಿಟಿಯ ಒಂದು ಟಾರ್ಗೆಟ್ನ ಆಧಾರದ ಮೇಲೆ ನೋಡುವಂಥದ್ದಾದರೆ ಪ್ರಸ್ತುತವಾಗಿ 8.8 ಗಿಗಾವ್ಯಾಟ್ ಅಷ್ಟು ಪ್ರೊಡಕ್ಷನನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿರುವಂಥ ಪ್ರೊಡಕ್ಷನ್ಗಿಂತ ನಾವು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಬರ್ಬೋದು 2047 ಅಷ್ಟರ ಒಳಗಾಗಿ ನಾವು 100 ಗಿಗಾವ್ಯಾಟ್ ಅಷ್ಟು ರೀಚ್ ಆಗಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು, ನಮ್ಮ ಒಂದು ಕೆಪಾಸಿಟಿಯನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಸ್ತುತವಾಗಿರುವಂಥ ಒಂದು ಮೇಜರ್ ಟಾರ್ಗೆಟ್ ಅಂದರೆ ನಿಯರ್ಲಿ 54 ಗಿಗಾವ್ಯಾಟ್ ಅಷ್ಟು ಪಬ್ಲಿಕ್ ಸೆಕ್ಟರಿಂದ ಬರಬೇಕು. ರಿಮೈನಿಂಗ್ ಏನಿದೆಯಲ್ಲ ಅದೆಲ್ಲನೂ ಸಹ ಪ್ರೈವೇಟ್ ಪಾರ್ಟಿಸಿಪೇಷನ್, ಫಾರಿನ್ ಪಾರ್ಟಿಸಿಪೇಷನ್ ಮುಖಾಂತರ ಬರಬೇಕು ಅನ್ನುವಂಥದ್ದಾಗಿ. ಸೊ ನಮ್ಮ ಒಂದು ಆಸ್ಪೆಕ್ಟ್ ಏನಿದೆ ಅಂದರೆ ನ್ಯೂಕ್ಲಿಯರ್ ಎನರ್ಜಿಯನ್ನು ನಾವು ಹೆಚ್ಚು ಯೂಸ್ ಮಾಡೋದ್ರಿಂದ ಫಾಸಿಲ್ ಫ್ಯೂಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಡಿಕಾರ್ಬನೈಸೇಷನ್ ಆಸ್ಪೆಕ್ಟ್ ಆಗೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ನ್ಯೂಕ್ಲಿಯರ್ ಬೇಸ್ಡ್ ಪವರನ್ನು ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ರಿನ್ಯೂವಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ದಂಗೆ ಆಗುತ್ತೆ. ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಗೂ ಸಹ ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕವರ್ ಮಾಡ್ಬೋದು. ಭಾರತದಲ್ಲಿ ಒಂದು ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವು 3 ರೀತಿಯಾದಂತಹ ಸ್ಟೇಜ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗಮನ ಹರಿಸ್ಬೋದು. ಸೊ ನಮ್ಮ ಒಂದು ಹೋಮಿ ಬಾಬಾ ಅವರ ಒಂದು ಎನ್ವಿಜನ್ಡ್ ಅಂದರೆ ಅವರ ಒಂದು ಸ್ಟ್ರಾಟಜಿಯ ಆಧಾರದ ಮೇಲೆ 3 ರೀತಿಯಾದಂತಹ ಸ್ಟೇಜಸನ್ನು ಹೊಂದಿರುವಂಥದ್ದು. ಇದರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಸ್ಟೇಜ್ 1 ಅಡಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡ್ತಾ ಇರುವಂಥದ್ದು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ಅಂತ. ಸೊ ಪ್ರಸ್ತುತವಾಗಿ ಒಂದು ನ್ಯಾಚುರಲ್ ಯುರೇನಿಯಮನ್ನು ಯೂಸ್ ಮಾಡ್ತಾ ಇರೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸ್ಟೇಜ್ ನಂಬರ್ 2 ನಡಿನಲ್ಲಿ ನೋಡುವಂಥದ್ದಾದರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಅಂತ ನೋಡ್ತೇವೆ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಡಿನಲ್ಲಿ ಪ್ಲುಟೋನಿಯಂ ಹಾಗೂ ಯುರೇನಿಯಂ 233 ಯೂಸ್ ಮಾಡುವಂಥದ್ದಾಗಲಿ. ಸ್ಟೇಜ್ 3 ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವು ನೋಡೋದು ಥೋರಿಯಂ ಅಂತ ನೋಡ್ತೇವೆ. ಸೊ ಈ ಒಂದು ಆಸ್ಪೆಕ್ಟ್ ನಡಿಯಲ್ಲಿ ಭಾರತ ಫಸ್ಟ್ ಸ್ಟೇಜಲ್ಲಿ ಮಾತ್ರ ಇರೋದನ್ನು ನೋಡ್ತಾ ಇದ್ವಿ. ಓಕೆ, ಇಂಡಿಯಾಸ್ ರಿಯಲ್ ಅಡ್ವಾಂಟೇಜ್ ಇರೋದೇ ಸ್ಟೇಜ್ 3ನಲ್ಲಿ, ಬಿಕಾಸ್ ಥೋರಿಯಂನ ರಿಸೋರ್ಸ್ ಇದೆ. ಬಟ್ ಸ್ಟಿಲ್ ನಾವು ಅದನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ನಾವು ಆಪರೇಷನಲ್ಲಿ ಇರ್ತಕ್ಕಂಥದ್ದು ಸ್ಟೇಜ್ 1 ಗಮನ ಹರಿಸ್ತಾ ಇದ್ದೀವಿ. ಓಕೆ, ಸ್ಟೇಜ್ 2ನಲ್ಲೂ ಸಹ ಕೆಲವೊಂದಿಷ್ಟು ಹರ್ಡಲ್ಸ್ಗಳಿದ್ದಾವೆ. 2026 ಕಂಪ್ಲೀಟ್ ಆಗುವಂಥ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಶಾಂತಿ ಬಿಲ್ ಏನಿದೆಯಲ್ಲ, ಇಲ್ಲಿ ಪರ್ಟಿಕ್ಯುಲರ್ಲಿ ಥೋರಿಯಂಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ರಿಫ್ಲೆಕ್ಷನನ್ನು ಮಾಡಿಲ್ಲ. ಸೊ ಪರ್ಟಿಕ್ಯುಲರ್ಲಿ ನಾವು ನೋಡೋಂಥದ್ದಾದರೆ ಥೋರಿಯಂ ಬೇಸ್ಡ್ ಪೊಟೆನ್ಷಿಯಲು ಭಾರತಕ್ಕೆ ಸಹಕಾರಿ ಆಗುತ್ತೆ ಅನ್ನೋದು ನಮಗೆ ಫ್ಯೂಚರಿಸ್ಟಿಕಲ್ ಇಂಪಾರ್ಟೆಂಟ್ ಅಂತ. ಸೊ ಇವಾಗ ಪ್ರಸ್ತುತವಾಗಿ ಈ ಒಂದು ಬಿಲ್ ನಡಿನಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು ಏನಂತಂದರೆ
ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಫೋಕಸನ್ನು ಮಾಡ್ತಾ ಇದೆ ಅಥವಾ ಪುಷನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನಡೆಯಲ್ಲಿ ಸ್ಮಾಲ್ ಸೈಜ್ ಇರೋದ್ರಿಂದ ಅಥವಾ ಫ್ಯಾಕ್ಟ್ರಿಯಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಈಸಿಯಾಗಿ ನಾವು ಒಂದು ಡಿಪ್ಲಾಯ್ಮೆಂಟನ್ನು ಮಾಡ್ಬೋದು, ಇದೊಂದು ಪೊಟೆನ್ಷಿಯಲನ್ನು ತೋರಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಸ್ವಲ್ಪ ಲಿಮಿಟೇಷನ್ಸ್ಗಳು ಇರುತ್ತೆ. ಬಿಕಾಸ್ ಈ ಒಂದು ಸ್ಮಾಲ್ ಮಾಡ್ಯುಲರ್ಸ್ಗೆ ಸಂಬಂಧಿಸಿದಂತೆ ನಾವು ಯುರೇನಿಯಂ 235 ಯೂಸ್ ಮಾಡಬೇಕಾಗತ್ತೆ. ಒಂದು ಭಾರತದಲ್ಲಿ ಇಲ್ಲದೆ ಇರುವಂಥ ಸ್ಥಿತಿಗತಿಗಳನ್ನು ಡೊಮೆಸ್ಟಿಕಲಿ ಅವೈಲೇಬಲ್ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ನ್ಯೂಕ್ಲಿಯರ್ ವೇಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಚಾಲೆಂಜಸನ್ನು ಸಹ ನಾವು ಫೇಸ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ತುಂಬ ಕಡಿಮೆ ಇರುತ್ತೆ. ಪರ್ ಯೂನಿಟ್ನ ಆಧಾರದ ಮೇಲೆ ಕಡಿಮೆ ಎಲೆಕ್ಟ್ರಿಸಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ. ಬಿಕಾಸ್ ನಾವಿವಾಗ ಥೋರಿಯಂನ ಒಂದು ಯುಟಿಲೈಸೇಷನನ್ನು ಸಹ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಡ್ವಾನ್ಸ್ ಆಗಿ ನಾವು ಥೋರಿಯಮನ್ನು ಯುಟಿಲೈಸ್ ಮಾಡಲಿಕ್ಕೆ ಆಗೋಲ್ಲ. ಇಲ್ಲಿ ಪರ್ಟಿಕ್ಯುಲರ್ಲಿ ಬೇಕಾಗಿರೋದು ಯುರೇನಿಯಂನ ಒಂದು ರಿಕ್ವೈರ್ಮೆಂಟ್. ಸೊ ಈ ಆಧಾರದ ಮೇಲೆ ಎಲೆಕ್ಟ್ರಿಸಿಟಿ ಜನ್ರೇಷನ್ ಮಾಡಿದ್ರೂ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಭಾರತಕ್ಕೆ ಇದೊಂದು ಫ್ಯೂಚರಿಸ್ಟಿಕ್ ಆಂಬಿಷನ್ ಅಷ್ಟೇ. ಥೋರಿಯಂ ಅನ್ನುವಂಥದ್ದು ಆಂಬಿಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಶಾಂತಿ ಇನಿಷಿಯೇಟಿವ್ ಅಥವಾ ನ್ಯೂಕ್ಲಿಯರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂತಹ ಬಿಗ್ಗೆಸ್ಟ್ ಮೂವ್ ಏನಿದೆಯಲ್ಲ, ಪ್ರೈವೇಟ್ ಎಂಟಿಟೀಸ್ಗಳಾಗಿರ್ಬೋದು ಅಥವಾ ಫಾರಿನ್ ಎಂಟಿಟೀಸ್ಗಳಿಗೆ ಒಂದು ಬೆನಿಫಿಟನ್ನು ತೋರಿಸುತ್ತೆ. ಲಯಾಬಿಲಿಟಿಯ ಒಂದು ಬಾಟಲ್ ನೆಕ್ಕನ್ನು ಇದು ರಿಮೂವ್ ಮಾಡ್ತಾ ಇದೆ. ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಒಂದು ಎಡಿಷನನ್ನು ಮಾಡ್ತಾ ಇದೆ. ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. 4 ಆಸ್ಪೆಕ್ಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿರುವಂಥದ್ದು. ಪ್ರೈವೇಟ್ ಸೆಕ್ಟರ್ಗೆ ಫೋಕಸನ್ನು ಮಾಡ್ತಾ ಇದೆ, ಅಂದರೆ ಪ್ರೈವೇಟ್ ಎಂಟಿಟೀಸ್ಗಳು ಬರುವಂಥದ್ದು. ಲಯಬಿಲಿಟಿ ರಿಲೇಟೆಡ್ ಇರುವಂತೆ ಒಂದು ಬಾಟಲ್ ನೆಕ್ಕನ್ನು ಸಹ ರಿಮೂವ್ ಮಾಡಿದ್ದಾರೆ, ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಮತ್ತು ಕೆಪಾಸಿಟಿಗೆ ಸಂಬಂಧಿಸಿದಂತಲೂ ಸಹ ಒಂದು ಎಕ್ಸಲರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗೂ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಈ ಇನಿಷಿಯೇಟಿವ್ ಇದೆ. ಇನ್ನು US ರೆಸ್ಪಾನ್ಸ್ ನೋಡಿದಾಗ US ವಾಂಟ್ಸ್ ಇಂಡಿಯಾ ನ್ಯೂಕ್ಲಿಯರ್ ನಾರ್ಮ್ಸ್ ಗ್ಲೋಬಲಿ ಅಲೈನ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಭಾರತ ಈ ಒಂದು ಶಾಂತಿ ಆ್ಯಕ್ಟನ್ನು ಪಾಸ್ ಮಾಡಿದಾದಮೇಲೆ ಇಮಿಡಿಯೇಟ್ಲಿ US ಸಹ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ರೀಸೆಂಟ್ಲಿ ಸೈನ್ ಮಾಡಿರುವಂತಹ ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ 2026 ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟನ್ನು ಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಪ್ರೊವಿಷನ್ಸನ್ನು ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಅವರು ಭಾರತ ಮತ್ತು US ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸೆಕ್ಯೂರಿಟಿ ಡೈಲಾಗ್ ರಿಲೇಟೆಡ್ ಇರುವಂತೆ ಜಾಯಿಂಟ್ ಕನ್ಸಲ್ಟೇಟಿವ್ ಮೆಕ್ಯಾನಿಸಮನ್ನು ನ್ಯೂಕ್ಲಿಯರ್ ಅಲೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ US ಹಾಗೂ ಇಂಡಿಯಾ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಒಂದು ಸ್ಟ್ರಾಟಜಿಕ್ ಸೆಕ್ಯೂರಿಟಿ ಡೈಲಾಗ್ ಅಂತ ಬಂದಾಗ ಒಂದು ಜಾಯಿಂಟ್ ಕನ್ಸಲ್ಟೇಟಿವ್ ಮೆಕ್ಯಾನಿಸಮನ್ನು ತರಬೇಕು. ಜಾಯಿಂಟ್ ಆಗಿರುವಂಥ ಒಂದು ಕನ್ಸಲ್ಟೇಟಿವ್ ಮೆಕ್ಯಾನಿಸಮನ್ನು ತರಬೇಕು, ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ 2008 ಒಂದು ಡೀಲ್ ಅಂತ ನಾವೇನು ನೋಡ್ತಾ ಇದ್ವಿ, ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪ್ಲಿಮೆಂಟೇಷನನ್ನು ಸಹ ಫೋಕಸ್ ಮಾಡಬೇಕು ಎಕ್ಸೆಸಬಿಲಿಟಿಗೆ ಸಂಬಂಧಪಟ್ಟಂತೆ. ಹಾಗೂ ಇವಾಗ ಇರುವಂಥ ಒಂದು ಡೊಮೆಸ್ಟಿಕ್ ನ್ಯೂಕ್ಲಿಯರ್ ಲಯಬಿಲಿಟಿ ರೂಲ್ಸನ್ನು ನಾವು ಇಂಟರ್ನ್ಯಾಷನಲ್ ನಾರ್ಮ್ಸೊಂದಿಗೆ ಅಲೈನ್ ಮಾಡಬೇಕು ಅನ್ನುವಂಥದ್ದು. ಇಂಡಿಯಾ ಏನು ಮಾಡಬೇಕಾಗಿದೆ, ಡೊಮೆಸ್ಟಿಕ್ ನ್ಯೂಕ್ಲಿಯರ್ ಲಯಬಿಲಿಟಿ ರಿಲೇಟೆಡ್ ಇರುವಂಥ ರೂಲ್ಸನ್ನು ಇಂಟರ್ನ್ಯಾಷನಲ್ ನಾರ್ಮ್ಸೊಂದಿಗೆ ಮಾಡಬೇಕು ಅನ್ನುವಂಥದ್ದಾಗಿ ಈ ಪ್ರೊವಿಷನ್ನಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು ನೀವು ನೆನಪಿಟ್ಕೊಳ್ಳೇಬೇಕು. ನ್ಯಾಷನಲ್ ಡಿಫೆನ್ಸ್ ಅಥರೈಸೇಷನ್ ಆ್ಯಕ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳು ಏನಿದ್ದಾವೆ ಅಂತ, ಏನು ಒಂದು ಭಾರತಕ್ಕೆ ಸಂಬಂಧಪಟ್ಟಂಥ ರಿಲೇಷನ್ ಇದೆ, ಅದರಲ್ಲೂ ಈ ಒಂದು ನ್ಯೂಕ್ಲಿಯರ್ ಡೀಲ್ ಅಥವಾ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಭಾರತಕ್ಕೆ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಬಯಲ್ಯಾಟ್ರಲ್ ಒಪ್ಪಂದ ಇಂಪಾರ್ಟೆಂಟ್ ಅಲ್ವಾ. GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಪ್ರಿಲಿಮ್ಸಲ್ಲಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಭಾರತ ಈ ಒಂದು ಶಾಂತಿಯನ್ನು ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಅಲೈನ್ಮೆಂಟನ್ನು ಯಾವ ರೀತಿಯಾಗಿ ಮಾಡಿದೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಸ್ಥಿತಿಗತಿಗೆ ಸಂಬಂಧಪಟ್ಟಂತೆಯೇ ನಾವು ನೋಡುವಂಥದ್ದಾದರೆ 2 ರೀತಿಯಾದಂಥ ಇಂಪಾರ್ಟೆಂಟ್ ನಾರ್ಮ್ಸನ್ನು ನೋಡ್ತೇವೆ. ಪರ್ಟಿಕ್ಯುಲರ್ಲಿ ವಿಯೆನ್ನಾ ಕನ್ವೆನ್ಷನ್ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ವಿಯೆನ್ನಾ ಕನ್ವೆನ್ಷನ್ ಆನ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆ ಒಂದು ಸಿವಿಲ್ ಲಯಬಿಲಿಟಿ ಇದೆ, ಅದು ವಿಯೆನ್ನಾ ಕನ್ವೆನ್ಷನ್ ಅಂತಲೇ. ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಂಪೆನ್ಸೇಷನ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್. ಸೊ ನ್ಯೂಕ್ಲಿಯರ್ ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆಯೂ ಸಹ ಇನ್ನೊಂದು ಕನ್ವೆನ್ಷನ್ ಇದೆ, ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಂಪೆನ್ಸೇಷನ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್. ಸೊ ಮೊದಲು ಸಿವಿಲ್ ಲಯಬಿಲಿಟಿಯ ಆಧಾರದ ಮೇಲೆ ಒಂದು ಆಸ್ಪೆಕ್ಟನ್ನು ನೋಡ್ತಾ ಇದ್ವಿ, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಫ್ರೇಮ್ವರ್ಕ್ ಅಂತಲೇ ಹೇಳ್ಬೋದು. ಇನ್ನೊಂದು ಸಪ್ಲಿಮೆಂಟರಿ ಕಂಪೆನ್ಸೇಷನ್ ಅನ್ನುವಂಥದ್ದಾಗಿಯೂ ಸಹ ಒಂದು ಕನ್ವೆನ್ಷನನ್ನು ಕಾಣ್ತಾ ಇದ್ದೀವಿ.
ಸೊ ಇಲ್ಲಿ ಕೋರ್ ಅಲೈನ್ಮೆಂಟ್ ಫೀಚರ್ಸ್ ಏನಿದೆ ಅಂತಂದರೆ ಆಪರೇಟರ್ಸ್ ಮಾತ್ರ, ಅಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಫ್ರೇಮ್ವರ್ಕ್ ಏನು ಹೇಳುತ್ತೆ ಅಂತಂದರೆ ಆಪರೇಟರ್ಸ್ ಅವ್ರು ಯಾರು ಇರ್ತಾರಲ್ಲ ಅವರು ಮಾತ್ರ ಲಯಾಬಿಲಿಟಿಯನ್ನು ಹೊಂದಿರ್ತಾರೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಆಪರೇಟರ್ಸ್ ಆರ್ ಲಯಾಬಲ್ ಟು ದಿ ಡ್ಯಾಮೇಜ್ ಅನ್ನುವಂಥದ್ದಾಗಿ. ಸೊ ಇಲ್ಲಿ ಸಪ್ಲೈಯರ್ ಯಾರು ಇರ್ತಾರಲ್ಲ ಆ ಒಂದು ಸಪ್ಲೈಯರ್ಗೆ ಸಂಬಂಧಪಟ್ಟಂಥ ಲಯಾಬಿಲಿಟಿಯನ್ನು ರಿಮೂವ್ ಮಾಡೋದಾಗಿ ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡ್ತಾ ಇದ್ದೀವಿ. ಎಸ್, ಇವಾಗ ನೋಡಿ ಲಯಾಬಿಲಿಟಿ ಅಂತ ಬಂದಾಗ ನಾವು ಸಹಿತ ಇರುವಂಥ ಒಂದು ರಿಸ್ಕನ್ನು ರಿಮೂವ್ ಮಾಡಿದ್ದೀವಿ. ಹೊಸದಾಗಿರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ನಡಿನಲ್ಲಿ ರಿಮೂವ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸಪ್ಲೈಯರ್ ಲಯಾಬಿಲಿಟಿಗೆ ಸಂಬಂಧಪಟ್ಟಂತೆ ರಿಮೂವಲನ್ನು ನಾವು ಮಾಡಿದ್ದೀವಿ ಅಂತ. ಜೊತೆಗೆ ಲಯಬಿಲಿಟಿ ಕ್ಯಾಪ್ ಅಂತ ಬಂದಾಗ ಇದು ಕ್ವಿಕ್ ಕಾಂಪೆನ್ಸೇಷನನ್ನು ತೋರಿಸ್ಬೇಕು. ಓಕೆ, ಒಂದು ಯಾವುದೇ ರೀತಿಯಾದಂತಹ ಲೆಂದಿ ಲಿಟಿಗೇಷನ್ಸ್ ಯಾವುದೇ ರೀತಿಯಾಗಿ ಇರಬಾರ್ದು. ಕ್ವಿಕ್ಕಾಗಿ ಏನಾದರೂ ಡ್ಯಾಮೇಜ್ ಆದರೆ ಕ್ವಿಕ್ ಕಂಪೆನ್ಸೇಷನ್ನ ತೋರಿಸ್ಬೇಕು ಅಂತ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಆಸ್ಪೆಕ್ಟ್ ಹೇಳುತ್ತೆ. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸ್ಟ್ಯಾಂಡರ್ಡ್ಸು, ಈ ಒಂದು ಪ್ರಿನ್ಸಿಪಲ್ಸ್ಗಳು US ಅಲ್ಲಿರುವಂಥ ಒಂದು ಲಾಸ್ ನಡಿನಲ್ಲಿರ್ತವೆ. ಫ್ರಾನ್ಸ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಯಾರು ನ್ಯೂಕ್ಲಿಯರ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾವಲ್ಲ ಆ ಒಂದು ಸ್ಟೇಟ್ಸ್ನಲ್ಲಿ ಹೆಚ್ಚಾಗಿ ಈ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ನಾರ್ಮ್ಸ್ಗಳು ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಬೇಸಿಕಲಿ ಎರಡೂ ಲಾಸ್ಗಳು ಹೇಳ್ತಾ ಇರೋದು ಏನಂತಂದರೆ ಆಪರೇಟರ್ಸ್ಗೆ ಸಂಬಂಧಪಟ್ಟಂಥ ಒಂದು ಲಯಬಿಲಿಟಿಯ ಆಧಾರದ ಮೇಲೆ ಹೇಳ್ತಾ ಇದೆ, ಹಾಗೂ ಸಪ್ಲೈಯರ್ ಲಯಬಿಲಿಟಿ ಅಂತ ಬಂದಾಗ ಕಂಪ್ಲೀಟ್ಲಿ ರಿಮೂವ್ ಮಾಡೋದು, ಕ್ವಿಕ್ ಕಂಪೆನ್ಸೇಷನನ್ನು ನಾವಿಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗಳು ಭಾರತ ಇವಾಗ ಅಲೈನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಜಸ್ಟ್ ಅವರೊಂದು ಪ್ಲ್ಯಾಟ್ಫಾರ್ಮನ್ನು ತರಬೇಕು ಅಂತ ಇಂಡಿಯಾ ಮತ್ತು US ಸಂಬಂಧಪಟ್ಟಂತೆ ಒಂದು ಕನ್ಸಲ್ಟೇಟಿವ್ ಮೆಕ್ಯಾನಿಸಮನ್ನು ತರಬೇಕು. ಸೊ ಇದರಿಂದ ಒಂದು ಏನು ನ್ಯೂಕ್ಲಿಯರ್ ಡೀಲ್ ಇರುತ್ತಲ್ಲ ಅದಕ್ಕೆ ಸಂಬಂಧಿಸಿದಂಥ ಇಂಪ್ಲಿಮೆಂಟೇಷನ್, ಇವಾಗ ನೋಡಿ ನಾವು ಈ ಒಂದು ಆಸ್ಪೆಕ್ಟನ್ನು ಅಥವಾ ಫ್ರೇಮ್ವರ್ಕಲ್ಲಿ ಬದಲಾವಣೆ ಮಾಡಿದ್ವಿ. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಬಂದಾಗ ಬೇಕಾಗಿರೋದು ಯುರೇನಿಯಂ. ನಮ್ಮ ಭಾರತದಲ್ಲಿ ಯುರೇನಿಯಂ ರಿಸೋರ್ಸಸ್ ಇಲ್ಲ. US ಜೊಂದಿಗೆ ಆಗ್ತಾ ಇರುವಂಥ ಒಂದು ಡೀಲಲ್ಲಿನೂ ಸಹ ಟೆಕ್ನಾಲಜಿ ನಮಗೆ ಸಿಗ್ತಾ ಇದೆ, ಯುರೇನಿಯಂ ಸಿಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಹಾಗಾಗಿ US ಹಾಗೂ ಇಂಡಿಯಾದ ಒಂದು ಡೀಲ್ ಏನಿದೆ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಡಿಪ್ಲೊಮ್ಯಾಟಿಕ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಆನ್ ಗೋಯಿಂಗ್ ಡೈಲಾಗ್ ಏನಿದೆ, ಭಾರತ ಏನು ರೆಸ್ಪಾನ್ಸನ್ನು ಕೊಡುತ್ತೆ ಅನ್ನುವಂಥದ್ದಾಗಲಿ. ಸೊ ಇವಾಗ ನೋಡಿ ಶಾಂತಿ ರಿಲೇಟೆಡ್ ಇರುವಂತೆ ನಿಮ್ಮ ಕ್ವಶನ್ಸನ್ನು ಡೆಫಿನೆಟ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲಿರುವಂಥ ಪ್ರೊವಿಷನ್ಸ್ಗಳು ಏನಿದೆ ಇಂಟರ್ನ್ಯಾಷನಲ್ ರಿಲೇಷನ್ಗೂ ಸಹ ನಾವು ಕನೆಕ್ಟ್ ಮಾಡೋದ್ರ ಮುಖಾಂತರ US ಒಂದಿಗೆ ಇರುವಂಥ ಒಂದು ಡೀಲ್ನನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದಿನದಾಗಿ ತಮಿಳುನಾಡು ಸೆಟ್ ಟು ಕಂಡಕ್ಟ್ ಸರ್ವೆ ಆಫ್ ಹಾರ್ನ್ ಬಿಲ್ ಪಾಪ್ಯುಲೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಸ್ಪೆಕ್ಟಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ತಮಿಳುನಾಡಲ್ಲಿ ಹಾರ್ನ್ ಬಿಲ್ ಸ್ಪೀಷಸ್ಗೆ ಸಂಬಂಧಪಟ್ಟಂತೆ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಯಾವ ರೀತಿಯಾಗಿ ಬ್ರೀಡಿಂಗ್ ಸೀಸನ್ಸ್ಗಳಿದ್ದಾವೆ, ಏನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದೆ, ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಒಂದು ಸರಿಯಾದಂಥ ಎವಿಡೆನ್ಸ್ ನಮಗೆ ಇಲ್ಲಿ ಸಿಕ್ಕತ್ತೆ. ಎವಿಡೆನ್ಸ್ ಬೇಸ್ಡ್ ಕನ್ಸರ್ವೇಷನ್ ಪ್ಲಾನಿಂಗ್ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಎವಿಡೆನ್ಸ್ನ ಆಧಾರದ ಮೇಲೆ ನಾವು ಒಂದು ಕನ್ಸರ್ವೇಷನ್ಗೆ ಸಂಬಂಧಿಸಿದಂಥ ಪ್ಲಾನಿಂಗನ್ನು ಮಾಡ್ತಾ ಇದ್ದೀವಿ ಈ ಒಂದು ಸ್ಪೀಷಸ್ ರಿಲೇಟೆಡ್ ಇರುವಂತೆ. ಸೊ ನೀವು ಸಹ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಸಬ್ಜೆಕ್ಟಿಗೆ ಎಷ್ಟು ಮಟ್ಟಿಗೆ ಟೈಮ್ ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀರಾ, ಆ ಒಂದು ಸಬ್ಜೆಕ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೋ ಇಲ್ವೋ ಅನ್ನುವಂಥ ಅನಾಲಿಸಿಸ್ ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ಎವಿಡೆನ್ಸ್ ಇರಬೇಕು ನಿಮಗೆ. ಒಂದು ಸಬ್ಜೆಕ್ಟನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡಿದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೆಸ್ಟನ್ನು ಫೇಸ್ ಮಾಡಿ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಆ ಸಬ್ಜೆಕ್ಟ್ ನಿಮಗೆ ಕಾನ್ಫಿಡೆನ್ಸನ್ನು ಪ್ರೊವೈಡ್ ಮಾಡ್ತಾ ಇದೆಯೋ ಇಲ್ವೋ ಅಂತ, ಎಷ್ಟರ ಮಟ್ಟಿಗೆ ನೀವು ಟೈಮ್ ಅಲೋಕೇಶನ್ಸನ್ನು ಮಾಡಬೇಕು, ವೀಕ್ ಇರುವಂಥ ಸಬ್ಜೆಕ್ಟನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ, ಇವೆಲ್ಲವನ್ನು ನೀವು ಪ್ಲ್ಯಾನಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಎವಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದರ ಆಧಾರದ ಮೇಲೆ ಟೆಸ್ಟನ್ನು ಫೇಸ್ ಮಾಡೋದು ಕಲೀರಿ. ಇವಾಗ ನೋಡಿ ಹಾರ್ನ್ ಬಿಲ್ಗೆ ಶಿಫ್ಟ್ ಆಗೋಣ. ಹಾರ್ನ್ ಬಿಲ್ಗೆ ಸಂಬಂಧಪಟ್ಟಂತೆ ಎಕಲಾಜಿಕಲಿ ಯಾಕೆ ತುಂಬ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಫಾರ್ಮರ್ಸ್ ಆಫ್ ಫಾರೆಸ್ಟ್ ಅಂತಲೇ ಇದನ್ನು ಕರೀತಾರೆ. ಹಾರ್ನ್ ಬಿಲ್ಗೆ ಇರುವಂಥ ಒಂದು ಟೈಟಲ್ ಫಾರ್ಮರ್ಸ್ ಆಫ್ ಫಾರೆಸ್ಟ್ ಅಂತ. ಸೊ ಬಿಕಾಸ್ ಇದು ಸೀಡ್ಗಳನ್ನು ಡಿಸ್ಪೋಸ್ ಮಾಡುವಂಥದ್ರಲ್ಲಿ ಕಾಂಟ್ರಿಬ್ಯೂಷನ್ನ ಮಾಡುತ್ತೆ. ಇವಾಗ ಫ್ರೂಟನ್ನು ತಿಂದಿರುತ್ತಲ್ಲ, ಸೀಡು ಯಾವುದೇ ರೀತಿಯಾಗಿ ಡೈಜೆಷನ್ ಆಗಲ್ಲ, ಎಕ್ಸ್ಕ್ರೀಷನ್ ಆಗಿರುವಂಥ ಸಂದರ್ಭದಲ್ಲಿ ಸೀಡ್ ಹೊರಗಡೆ ಬಂದು ಬೀಳುತ್ತೆ. ಇದೇ ಒಂದು ಹಂತದ ಮುಖಾಂತರ ಬೇರೆ ಬೇರೆ ಫ್ರೂಟ್ಸ್ಗಳು ಬೇರೆ ಬೇರೆ ಏರಿಯಾದಲ್ಲಿ ಬೆಳೀಲಿಕ್ಕೆ ಇದು ಸಹಕಾರಿಯಾಗೋದನ್ನು ನಾವು ನೋಡ್ಬೋದು. ಜನರಲಿ ಟ್ರಾಪಿಕಲ್ ಫಾರೆಸ್ಟ್ ರೀಜನ್ರೇಷನ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಟ್ರಾಪಿಕ್ ಫಾರೆಸ್ಟ್ ನಡಿಯಲ್ಲಿ ಕಂಡು ಬರ್ತವೆ ಈ ಸ್ಪೀಷೀಸ್ಗಳು. ಸೊ ಇದರಿಂದ ಒಂದು ಫಾರೆಸ್ಟ್ ಎಕೋಸಿಸ್ಟಮ್ಮು ಮೆಚ್ಯೂರ್ ಆಗಿ ಬದಲಾವಣೆ ಆಗಲಿಕ್ಕೆ ಒಂದು ಸಪೋರ್ಟನ್ನು ಮಾಡ್ತಾ ಇದೆ. ಹಾಗಾಗಿ ಇದರ ಪ್ರೆಸೆನ್ಸ್ ಏನಂತಂದರೆ ಇಂಡಿಕೇಟ್ ಮಾಡುತ್ತೆ ಹೇಗೆ ಒಂದು ಫಾರೆಸ್ಟ್ ಎಕೋಸಿಸ್ಟಮ್ ಇದೆ ಅಂತ, ಮೆಚ್ಯೂರ್ ಇದೆಯೋ ಇಲ್ವೋ ಅಥವಾ ಡೈವರ್ಸಿಟಿಯನ್ನು ಹೊಂದಿದೆ ಇಲ್ವೋ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಹಾರ್ನ್ ಬಿಲ್ನ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟು. ಹಾರ್ನ್ ಬಿಲ್ ಸ್ಪೀಷೀಸ್ಗಳ ಒಂದು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು, ರೀಸನ್ಸ್ಗಳು ಏನಿರ್ಬೋದು ಅಂತಂದರೆ ಫಾರೆಸ್ಟ್ ಫ್ರ್ಯಾಗ್ಮೆಂಟೇಷನನ್ನು ನಾವು ಕನ್ಸಿಡರ್ ಮಾಡ್ಬೋದು. ಹಂಟಿಂಗ್ ಪ್ರೊಸೆಸ್ಸು ಸಹ ಜಾಸ್ತಿ ಆಗ್ತಾ ಇರೋದ್ರಿಂದ
ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟು ಫ್ರೂಟಿಂಗ್ ಟ್ರೀ ಮೇಲೆ ಇವರು ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ. ಟ್ರೀ ಲಾಸ್ ಆತಂದರೆ ಡೆಫಿನೆಟ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಇದೆಲ್ಲ ಇದು ಫ್ರೂಟ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಟ್ರೀ ಫೆಲ್ಲಿಂಗ್ ಈಸ್ ಒನ್ ಆಫ್ ದ ರೀಸನ್. ಅರ್ಬನ್ ಎಕ್ಸ್ಪ್ಯಾನ್ಷನ್. ಸೊ ಜನರಲಿ ಒಂದು ಸ್ಪೀಷೀಸ್ ಹಾಳಾಗಲಿಕ್ಕೆ ಏನು ಕಾರಣಗಳಿರುತ್ತೆ, ವೆಟ್ಲ್ಯಾಂಡ್ ಲಾಸ್ ಇರುತ್ತೆ. ಇವೆಲ್ಲವನ್ನು ನಾವು ಕನ್ಸಲ್ಟೇಷನ್ ಮಾಡಿದಾಗ ಇಲ್ಲಿ ಬಯೋ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಬಯೋ ಇಂಡಿಕೇಷನ್ಸನ್ನು ಇದು ತೋರಿಸ್ತಾ ಇದೆ. ಒಂದು ವೆಸ್ಟರ್ನ್ ಘಾಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಲಿಂಕೇಜನ್ನು ಸಹ ಇಲ್ಲಿ ನಮ್ಮ ಒಂದು ರಾಷ್ಟ್ರದಲ್ಲಿ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಬಯೋ ಇಂಡಿಕೇಟರ್ ಸ್ಪೀಷೀಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ಸರ್ವೇಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ತಮಿಳುನಾಡು ಸರ್ಕಾರ ಒಂದು ಇನಿಷಿಯೇಟಿವನ್ನು ಇಲ್ಲಿ ತೆಗೆದುಕೊಳ್ತಾ ಇದೆ. ಸ್ಟ್ರಾಟಜಿಕಲಿ ಕೆಲವೊಂದಿಷ್ಟು ಲೊಕೇಶನ್ ಅಡಿಯಲ್ಲಿ ಅವರು ವೆಸ್ಟರ್ನ್ ಘಾಟ್ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿರೋದ್ರಿಂದ ಹಾರ್ನ್ಬಿಲ್ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಪಾಪ್ಯುಲೇಷನ್ ಎಷ್ಟು ಮಟ್ಟಿಗಿದೆ, ಹ್ಯಾಬಿಟ್ಯಾಟ್ ಪ್ರೊಟೆಕ್ಷನ್ ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಸೊ ಒಂದು ಫೇಸ್ ವೈಸ್ನ ಆಧಾರದ ಮೇಲೆ ಅವರು ಹಾರ್ನ್ಬಿಲ್ ರಿಲೇಟೆಡ್ ಇರುವಂತೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ 4 ಸ್ಪೀಷೀಸ್ಗಳನ್ನು ನಾವು ಗಮನ ಹರಿಸಲೇಬೇಕಾಗುತ್ತೆ. ಈ 4 ಸ್ಪೀಷೀಸ್ಗಳ ಒಂದು ಸ್ಟೇಟಸ್ಸು ಜನರಲಿ ಒಂದು ಐಡಿಯಾ ಇರಲೇಬೇಕು ಇಲ್ಲಿ. ಬಿಕಾಸ್ ನೋಡಿ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ ಪ್ರಿಲಿಮ್ಸ್ ಅಂತ ಬಂದಾಗ ಜನರಲಿ ಕನ್ಸರ್ವೇಷನ್ ಸ್ಟೇಟಸ್ ಯಾವುದೇ ಒಂದು ಸ್ಪೀಷೀಸ್ ಇದ್ದರೂ ನಮಗೆ ಇಂಪಾರ್ಟೆಂಟು. ಗ್ರೇಟ್ ಹಾರ್ನ್ಬಿಲ್ ಅಂತ ನೋಡಿದಾಗ IUCNನಲ್ಲಿ ನಿಯರ್ ಥ್ರೆಟನ್ ಸ್ಟೇಟಸನ್ನು ಹೊಂದಿದೆ. ಇಲ್ಲಿ ಗ್ರೇಟ್ ಹಾರ್ನ್ಬಿಲ್ಲು ಸೈಟ್ಸ್ನಲ್ಲೂ ಕಂಡುಬರುತ್ತೆ. ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿಯಲ್ಲಿ ಶೆಡ್ಯೂಲ್ 1ನಲ್ಲಿರುವುದನ್ನು ನಾವು ನೋಡ್ಬೋದು. ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಏನಿದೆಯಲ್ಲ ಇದು ಲೀಸ್ಟ್ ಕನ್ಸರ್ನ್ ಸ್ಟೇಟಸನ್ನು ಹೊಂದಿದೆ IUCNನಲ್ಲಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿನಲ್ಲಿ ಬಂದಾಗ ಶೆಡ್ಯೂಲ್ 1ನಲ್ಲೇ ಇದನ್ನು ನಾವು ಹಾಕ್ಬೋದು. ಸೈಟ್ಸಲ್ಲಿ ಮೆನ್ಷನ್ ಮಾಡಿಲ್ಲ. ಇದು ಎಂಡೆಮಿಸಮನ್ನು ತೋರಿಸುತ್ತೆ. ವೆಸ್ಟರ್ನ್ ಘಾಟ್ನಲ್ಲಿ ಇದರ ಒಂದು ಪ್ರೆಸೆನ್ಸನ್ನು ನಾವು ನೋಡ್ಬೋದು. ಮಲ್ಬಾರ್ ಅಂತ ನೀವು ಮೆನ್ಷನ್ ಮಾಡಿದರೆ ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ವೆಸ್ಟರ್ನ್ ಘಾಟ್ಗೆ ಒಂದು ಎಂಡೆಮಿಸಮನ್ನು ತೋರಿಸುತ್ತೆ. ಅಂದರೆ ಆ ಒಂದು ಲೊಕೇಶನಲ್ಲಿ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಏನಿದೆಯಲ್ಲ ಇದು ಲೀಸ್ಟ್ ಕನ್ಸರ್ನ್ ಸ್ಟೇಟಸನ್ನು ಹೊಂದಿದೆ. ಅಗೇನ್ ಇದು ಶೆಡ್ಯೂಲ್ 1ನಲ್ಲಿ ಕಂಡು ಬರ್ತಾ ಇರೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ. ಯಾವುದೇ ರೀತಿಯ ಸೈಟ್ಸ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಮಲ್ಬಾರ್ ಪೈಡ್ ಹಾರ್ನ್ಬಿಲ್ ಏನಿದೆಯಲ್ಲ ಇದು ಸಹ ನಿಯರ್ ಥ್ರೆಟನ್ನಲ್ಲಿ ಕಂಡು ಬರುತ್ತೆ. 2 ಸ್ಪೀಷೀಸ್ಗಳು ನಿಯರ್ ಥ್ರೆಟನ್ನಲ್ಲಿದೆ. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಶೆಡ್ಯೂಲ್ 1ನಲ್ಲಿ ಕಂಡು ಬರುತ್ತೆ. ಸೊ 4 ಸ್ಪೀಷೀಸ್ಗಳು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿರುವಂಥ ಶೆಡ್ಯೂಲ್ 1ನಲ್ಲಿ ಹಾಕಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೈಟ್ಸ್ ನಡಿನಲ್ಲಿ ಕೇವಲ ಗ್ರೇಟ್ ಹಾರ್ನ್ಬಿಲ್ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. IUCNನಲ್ಲಿ ನಿಯರ್ ಥ್ರೆಟನ್ 2 ಸ್ಪೀಷೀಸ್ಗಳಿದ್ದಾವೆ. ಲೀಸ್ಟ್ ಕನ್ಸರ್ನ್ ಇರುವಂಥದ್ದು ಮಲ್ಬಾರ್ ಗ್ರೇ ಹಾರ್ನ್ಬಿಲ್ ಹಾಗೂ ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಸೊ ಇಷ್ಟು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟು. ಜನರಲಿ ಹ್ಯಾಬಿಟೇಟ್ ಲಾಸ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಎಕೋಸಿಸ್ಟಮ್ ಮೇಲೆ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಒಂದು ಪ್ರೊಟೆಕ್ಷನನ್ನು ಮಾಡಬೇಕು, ಒಂದು ಪ್ಲ್ಯಾನಿಂಗನ್ನು ಮಾಡಬೇಕು ಅಂತ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಬಯೋ ಇಂಡಿಕೇಟರ್ ಸ್ಪೀಷೀಸ್ ಅಂತಲೂ ಸಹ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದು ಇಂಪಾರ್ಟೆಂಟು. ಯಾಕೆ ಬಯೋ ಇಂಡಿಕೇಟರ್ ಅಂತ ನಾವಿಲ್ಲಿ ನೋಡ್ತೇವೆ. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ ಒಂದು ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ವೇರ್ ಡಸ್ ಇಂಡಿಯಾ ಸ್ಟ್ಯಾಂಡ್ ಆನ್ ಚೈಲ್ಡ್ ಮ್ಯಾರೇಜ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಸೊಸೈಟಲ್ ಆಸ್ಪೆಕ್ಟ್ ಆಗಿರ್ಬೋದು, GS ಪೇಪರ್ 2 ಅಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಹಾಗೂ GS ಪೇಪರ್ 3ನಲ್ಲಿಯೂ ಸಹ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ ಭಾರತದಲ್ಲಿರುವಂಥ ಒಂದು ಸ್ಥಿತಿಗತಿಗಳು ಏನಿದೆ ಅಥವಾ ನಾವು ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದ್ದೀವ, ಈ ಒಂದು ಪ್ರೋಗ್ರೆಸ್ಸು ಸರಿಯಾಗಿದೆನಾ, ಅನ್ಇವನ್ ಕಂಡೀಷನನ್ನು ತೋರಿಸ್ತಾ ಇದ್ದೇನಾ, ಸ್ಟ್ರಕ್ಚರಲ್ ಚಾಲೆಂಜಸನ್ನು ಇದು ಫೇಸ್ ಮಾಡ್ತಾ ಇದ್ದೇನಾ ಅಂತ ಆರ್ಟಿಕಲ್ ನಡೆಯಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ನೋಡಿದಾಗ ಭಾರತನು ಈ ಒಂದು ಗೋಲನ್ನು ಅಚೀವ್ ಮಾಡೋದರಲ್ಲಿ ಸಾಕಷ್ಟು ಸೆಕ್ಟರಲ್ಲಿ ಎಫರ್ಟ್ಸನ್ನು ಹಾಕ್ತಾ ಇದೆ. ಸ್ಪೆಸಿಫಿಕಲಿ ಈ ಒಂದು ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿರುವಂತಹ ಗೋಲ್ ನಂಬರ್ 5 ನಮಗೇನು ಹೇಳುತ್ತೆ ಅಂದರೆ ಜೆಂಡರ್ ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಷನನ್ನು ಮಾಡುತ್ತೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಒಂದು ಟಾರ್ಗೆಟ್ ಅಂತಂದರೆ ಟಾರ್ಗೆಟ್ 5.3. ಈ ಟಾರ್ಗೆಟ್ ನಡಿಯಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಚೈಲ್ಡ್ ಮ್ಯಾರೇಜ್ ರಿಲೇಟೆಡ್ ಇರುವಂತೆ ಹೇಳ್ಬೋದು. ಸೊ ಭಾರತದಲ್ಲಿರುವಂಥ ಒಂದು ಸ್ಥಿತಿಗತಿಗೆ ಅಂದರೆ ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಇರುವಂಥ ಮೇಜರ್ ಇಶ್ಯೂಸ್ಗಳು ಏನಿರ್ಬೋದು, ಕಾರಣಗಳು ಏನಿರ್ಬೋದು, ನಾವು ಸರಿಯಾಗಿ ಒಂದು ಪ್ರೋಗ್ರೆಸ್ಸನ್ನು ಈ ಒಂದು ಹಂತದಲ್ಲಿ ಕಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ಇದಕ್ಕೆ ಕಾರಣಗಳು ಏನಿರ್ಬೋದಲ್ವಾ. ಒಂದು ಪವರ್ಟಿಯನ್ನು ತೆಗೆದುಕೊಳ್ಬೋದು, ಬಡತನದ ಒಂದು ಆಸ್ಪೆಕ್ಟ್ ಅಂತ ತೆಗೆದುಕೊಳ್ಬೋದು, ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಸ್ಥಿತಿಗತಿಯನ್ನು ಮೆನ್ಷನ್ ಮಾಡ್ಬೋದು. ಈ ಎಜುಕೇಷನ್ ಅಂತ ಬಂದಾಗ ಸರಿಯಾದಂತಹ ಎಜುಕೇಷನ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕ್ ಗ್ರೋತ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು, ಜಸ್ಟಿಸ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇವೆಲ್ಲವೂ ಸಹ ಪ್ರೋಗ್ರೆಸ್ಗೆ ಸಂಬಂಧಪಟ್ಟಂತೆ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಕಾಂಟ್ರಿಬ್ಯೂಷನ್ ಭಾರತದಿಂದ ಅಂತಂದರೆ ಯುನಿಸೆಫ್ ಹೇಳೋ ಪ್ರಕಾರ
ಈ ಒಂದು ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಯುನಿಸೆಫ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ ಸರಿಸುಮಾರು 640 ಮಿಲಿಯನ್ ಮಹಿಳೆಯರು ಇವಾಗ ಪ್ರಸ್ತುತವಾಗಿ ಬದುಕಿರೋರು ಚೈಲ್ಡ್ ಮ್ಯಾರೇಜ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಈ ಒಂದು ಚೈಲ್ಡ್ ಮ್ಯಾರೇಜ್ ನಡಿನಲ್ಲಿ ಭಾರತ ಈ ಒಂದು ಡೇಟಾಗೆ ಸಂಬಂಧಪಟ್ಟಂತೆ 1/3 ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಒಟ್ಟಾರೆಯಾಗಿರುವಂಥ ಈ ಒಂದು 640 ಮಿಲಿಯನಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ 1/3 ಇದೆ. ಸೊ ಇದರಿಂದ ಭಾರತದ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ನಾವು ಡೆಡ್ಲೈನನ್ನು 2030 ಒಳಗಾಗಿ ರೀಚ್ ಮಾಡಬೇಕು ಅಂತಂದರೆ 20 ಟೈಮ್ಸ್ ಫಾಸ್ಟ್ ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ನಾವು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಭಾರತದಲ್ಲಿ ಪ್ರೋಗ್ರೆಸ್ ಆಗೇ ಇಲ್ವಾ ಅಂತ ನೀವು ಕ್ವಶನ್ ಮಾರ್ಕ್ ಮಾಡ್ಬೋದು. ಪ್ರೋಗ್ರೆಸ್ ಆಗಿದೆ, ಬಟ್ ಆ ಒಂದು ಪ್ರೋಗ್ರೆಸ್ ಏನಿದೆಯಲ್ಲ ಸ್ಲೋ ಫೇಸಲ್ಲಿರೋದನ್ನು ನೋಡ್ತಾ ಇದ್ವಿ. 2015 ಮತ್ತು 2016 ಒಂದು ಡೇಟಾವನ್ನು ಇವಾಗ ಕಂಪೇರ್ ಮಾಡ್ತಾ ಹೋದರೆ 26.8% ಇರುವಂಥದ್ದು ಇವಾಗ ಪ್ರಸ್ತುತವಾಗಿ 2019 ಹಾಗೂ 2021 ಒಂದು ಸಾಲಿನಲ್ಲಿ ನೋಡಿದಾಗ 23.3%ಗೆ ರಿಡಕ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅದೇ ನಾವು 2005 ಹಾಗೂ 2006 ನಡಿನಲ್ಲಿ ಗಮನ ಹರಿಸುವಂಥದ್ದಾದರೆ 47.4% ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಎಷ್ಟರ ಮಟ್ಟಿಗೆ ಡೇಟಾನಲ್ಲಿ ಬದಲಾವಣೆ ಇದೆ. 47.4% ಇರೋದು ಪ್ರಸ್ತುತವಾಗಿ 23.3% ಅಷ್ಟು ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಅದೇ ಒಂದು ಗ್ರ್ಯಾಜುವಲ್ನ ಆಧಾರದ ಮೇಲೆ ಸ್ಲೋ ಡೌನ್ ಫೇಸಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ಯಾಕೆ ಸ್ಲೋ ಡೌನ್ ಆಗ್ತಾ ಇದೆ, ಇದಕ್ಕೆ ಕಾರಣಗಳು ಏನಿದೆ ಅನ್ನೋದು ನಮಗೆ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಚೈಲ್ಡ್ ಮ್ಯಾರೇಜನ್ನು ತಡೆಗಟ್ಟಲಿಕ್ಕೆ ಸಹಕಾರಿ ಆಗುವಂಥ ಆಸ್ಪೆಕ್ಟ್ಸ್ ಅಂತಂದರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು, ಶಾಲೆಯಲ್ಲಿ ಎನ್ರೋಲ್ಮೆಂಟ್ ಚೆನ್ನಾಗಾದರೆ, ಸ್ಕೂಲ್ ಎನ್ರೋಲ್ಮೆಂಟ್ ಆದರೆ ಒಂದು ಅವೇರ್ನೆಸ್ ಬಿಲ್ಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ನಾವು ಒಂದು ಈಸಿಯರ್ ಇಂಟರ್ವೆನ್ಷನ್ ಅಂತಲೇ ಗಮನ ಹರಿಸುವಂಥದ್ದು. ಬೇರೆ ಬೇರೆ ಒಂದು ಕಾಸಸ್ ಅಂತಂದಾಗ ಭಾರತದಲ್ಲಿರುವಂಥ ಒಂದು ಪಾವರ್ಟಿ ಆಸ್ಪೆಕ್ಟ್ ಅಂತ ನೋಡ್ಬೋದು, ಪೆಟ್ರಿಯಾರ್ಕಿ ಸಿಸ್ಟಮ್, ಸೋಷಿಯಲ್ ನಾರ್ಮ್ಸ್, ಇವೆಲ್ಲವನ್ನು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇವುಗಳನ್ನು ಹೋಗ್ಲಾಡಿಸೋದು ತುಂಬ ಕಷ್ಟ. ಇವಾಗ ಹೇಗೋ ಶಾಲೆ ಕಳಿಸ್ತಾ ಇದ್ದೀವಿ, ಅವೇರ್ನೆಸ್ಸನ್ನು ತರ್ತಾ ಇದ್ದೀವಿ, ಬಟ್ ಪವರ್ಟಿ, ಪೆಟ್ರಿಯಾರ್ಕಿ, ಸೋಷಿಯಲ್ ನಾರ್ಮ್ಸ್ ಇವುಗಳೆಲ್ಲ ನೋಡಿದಾಗ ಡೀಪ್ಲಿ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ರೀಜನಲ್ ಲೆವೆಲಲ್ಲೂ ಸಹ ಕೆಲವೊಂದಿಷ್ಟು ಇನ್ಇಕ್ವಾಲಿಟೀಸ್ ಡೆಫಿನೆಟ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಇಲ್ಲಿ ಹೈಯೆಸ್ಟ್ ಪ್ರಿವಿಲೆನ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಆರ್ಟಿಕಲಲ್ಲಿ. ಲೋವೆಸ್ಟ್ ಪ್ರಿವಿಲೆನ್ಸ್ ಇರುವಂಥ ಏರಿಯಾ ಅಂದರೆ ಕಡಿಮೆ ಚೈಲ್ಡ್ ಮ್ಯಾರೇಜ್ ಇರುವಂಥದ್ದು ಲಕ್ಷದ್ವೀಪ್, ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು, ಹಾಗೂ ಲಡಾಖ್ ರೀಜನ್ಗೆ ಸಂಬಂಧಪಟ್ಟಂತೆ ಹಿಮಾಚಲ್ ಪ್ರದೇಶನೂ ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇವಾಗ ಸೋಷಿಯಲ್ ಡಿಟರ್ಮೆಂಟ್ ಆಸ್ಪೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಏನಂತಂದರೆ ಎಜುಕೇಷನ್ ಇಲ್ಲದೆ 48% ಅಷ್ಟು ಗರ್ಲ್ ಇವಾಗ ಅನ್ಮ್ಯಾರಿಡ್ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಮದುವೆ ಆಗಿದ್ದಾರೆ 48% ಅಷ್ಟು, ಯಾವುದೇ ರೀತಿ ಎಜುಕೇಷನ್ ಇಲ್ಲದೆ. ಹೈಯರ್ ಎಜುಕೇಷನ್ 4% ಇರುವಂಥ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಗ್ಯಾಪ್ ಇದೆ ಅಂತ ವೆನ್ ಇಟ್ ಕಮ್ಸ್ ಟು ದ ವೆಲ್ತ್ ಪಾರ್ಟ್, ಬಿಕಾಸ್ ಪವರ್ಟಿ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅಲ್ವಾ. ಸೊ ಇಲ್ಲಿ ವೆಲ್ತ್ ಆಸ್ಪೆಕ್ಟ್ ಅಂತ ಬಂದಾಗ 40% ಅಷ್ಟು ಪುವರ್ ಇರ್ತಕ್ಕಂಥವ್ರು ಮದುವೆ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಕೇವಲ 80% ಅಷ್ಟು ರಿಚೆಸ್ಟ್ ಪೀಪಲನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ನಾವು ಕಂಪ್ಯಾರಿಸನನ್ನು ಮಾಡ್ಬೋದು. ಇದರಿಂದ ಡೆವಲಪ್ಮೆಂಟ್ ಲೆವೆಲಲ್ಲಿ ಇಶ್ಯೂ ಇದೆ, ಡೆವಲಪ್ಮೆಂಟ್ ಡೆಫಿಸಿಟನ್ನು ನಾವು ಇಲ್ಲಿ ಕಾಣ್ತಾ ಇದ್ವಿ. ಲೀಗಲ್ ಲೆವೆಲಲ್ಲಿ ಇಶ್ಯೂಸ್ಗಳಿಲ್ಲ, ಬಿಕಾಸ್ ಲೀಗಲ್ ಲೆವೆಲಲ್ಲಿ ಅಂತ ಬಂದಾಗ ಕೆಲವೊಂದಿಷ್ಟು ಲಾ ಇದ್ದಾವೆ, ಬಟ್ ಇನ್ಸಫಿಷಿಯನ್ಸಿಯನ್ನು ತೋರಿಸುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006 ನೋಡ್ಬೋದು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ 2012 ಒಂದು ಆ್ಯಕ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಇಂಟರ್ವೆನ್ಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ, ಇಂಪ್ಲಿಮೆಂಟೇಷನ್ ಇವೆಲ್ಲವನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ರಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಷನಿಂದ ಎಂಪವರ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವೇರ್ನೆಸ್ ಬರುತ್ತೆ, ಡೆಫಿನೆಟ್ಲಿ ನಾವು ಮ್ಯಾರೇಜನ್ನು ಡಿಲೇ ಮಾಡುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಸೋಷಿಯಲ್ ನಾರ್ಮ್ಸ್ಗಳು ಸಹ ಇವಾಗ ರಿಪೋರ್ಟ್ ಮಾಡೋದೇ ಇರದೇ ಇರೋ ಸ್ಥಿತಿಗತಿಗಳಿರುತ್ತೆ. ಅಂಡರ್ ರಿಪೋರ್ಟಿಂಗ್ ಅಂತ ನೋಡ್ತೇವೆ. ಇನ್ಫಾರ್ಮಲ್ ಮ್ಯಾರೇಜಸ್ಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಎಜುಕೇಷನ್ನ ಪ್ರೊವೈಡ್ ಮಾಡೋದು. ಸರ್ಕಾರ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ತೊಗೊಂಡು ಬಂದಿದೆ. ಬಾಲ್ ವಿವಾಹ ಮುಕ್ತ ಭಾರತ್ ಅಭಿಯಾನ್ ಇನಿಷಿಯೇಟಿವನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಅವೇರ್ನೆಸ್, ಪ್ರಿವೆನ್ಷನ್, ರಿಪೋರ್ಟಿಂಗ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡುವಂಥದ್ದಾಗಲಿ, ಇದರಿಂದ ಕೆಲವೊಂದಿಷ್ಟು ಮ್ಯಾರೇಜಸ್ಗಳನ್ನು ಪ್ರಿವೆಂಟ್ ಮಾಡೋದಾಗಿ, ಬೇಟಿ ಬಚಾವೋ ಬೇಟಿ ಪಡಾವೋ, ಇದರಿಂದ ಒಂದು ಎಜುಕೇಷನ್ ಎಂಪವರ್ಮೆಂಟ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ಗಮನ ಹರಿಸ್ಬೋದು. ಸೊ ಇದರಿಂದ ನಾವೇನು ಮಾಡ್ಬೋದು, ಒಂದು ಅವೇರ್ನೆಸ್ ಮುಖಾಂತರ ಚೈಲ್ಡ್ ಮ್ಯಾರೇಜಸನ್ನು ತಡೆಗಟ್ಬೋದಲ್ವಾ. ಸೊ ಇದೊಂದು ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಅಗೇನ್ ಕೆಲವೊಂದಿಷ್ಟು ಆ್ಯಕ್ಷನ್ಸ್ ಅಂತಂದರೆ ಇವಾಗ ಮಹಿಳೆಯರಿಗೆ ಬೇಕಾಗುವಂಥ ಸೈಕಲನ್ನು ಪ್ರೊವೈಡ್ ಮಾಡೋದು, ಶಾಲೆಯಲ್ಲಿ ಸ್ಯಾನಿಟೇಷನ್ ಆಸ್ಪೆಕ್ಟನ್ನು ಇಂಪ್ರೂವೈಸ್ ಮಾಡೋದು, ಎಡಿಷ್ನಲ್ ಆಗಿ ಅಂದರೆ ಅವರಿಗೆ ಬೇಕಾಗುವಂಥ ಒಂದು ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡುವಂಥದ್ದಾಗಿ ಕಾಣ್ಬೋದು. ಇವಾಗ ಒಂದು ಡಿಬೇಟ್ ಏನಿದೆ ಅಂತಂದರೆ ಲೀಗಲ್ ಏಜ್ಗೆ ಸಂಬಂಧಪಟ್ಟಂತೆ ಮಹಿಳೆಯರ ಒಂದು ಏಜ್ ಅಂದರೆ ಒಂದು ಗರ್ಲ್
ಮದುವೆ ಆಗಬೇಕು ಅಂತ ರೆಡಿ ಆಗಿರುವಂಥ ಸಂದರ್ಭದಲ್ಲಿ ಏಜನ್ನು ಸಹ 21ಕ್ಕೆ ಏರಿಸಬೇಕು. ಪ್ರಸ್ತುತವಾಗಿ 18 ಇದೆ, 21 ಏರಿಸಬೇಕನ್ನುವಂಥ ಏಮ್ ಇದೆ. ಬಿಕಾಸ್ ಇದರಿಂದ ಅವರ ಒಂದು ಎಜುಕೇಷನಲ್ ಔಟ್ಕಮ್ ಚೆನ್ನಾಗಿರುತ್ತೆ, ಹೆಲ್ತ್ನೂ ಸರಿಯಾಗಿರುತ್ತೆ, ಎಕನಾಮಿಕ್ ಇಂಡಿಪೆಂಡೆನ್ಸನ್ನು ಅವರು ಅಚೀವ್ ಮಾಡ್ಬೋದು. ಇವುಗಳೆಲ್ಲವನ್ನು ಇಟ್ಟುಕೊಂಡು ಬದಲಾವಣೆ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಒಟ್ಟಾರೆಯಾಗಿ ಭಾರತ ಈ ಒಂದು ಚೈಲ್ಡ್ ಮ್ಯಾರೇಜ್ ರಿಲೇಟೆಡ್ ಇರುವಂತೆ ಎಂಡ್ ಮಾಡಬೇಕು ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಸಂಬಂಧಿಸಿದಂತೆ ಒಂದು ಪಾಸಿಟಿವ್ ಫ್ಯಾಕ್ಟರ್ ಅಂತಂದರೆ ಲೀಗಲ್ ಫ್ರೇಮ್ವರ್ಕು ಸ್ಟ್ರಾಂಗ್ ಆಗಬೇಕು. ಮತ್ತು ಪರ್ಟಿಕ್ಯುಲರ್ಲಿ ಒಂದು ಪಾವರ್ಟಿ ಆಸ್ಪೆಕ್ಟ್ ಏನಿದೆ ಅದನ್ನು ಸಹ ನಾವು ಹೋಗಲಾಡಿಸ್ಬೇಕು. ಪೆಟ್ರಾರ್ಕಿಯಲ್ ಆಸ್ಪೆಕ್ಟ್ ಏನಿದೆ ಇವೆಲ್ಲ ಸ್ವಲ್ಪ ಟೈಮ್ ತೆಗೆದುಕೊಳ್ಳುವಂಥದ್ದೇ. ಎಜುಕೇಷನ್ ನಮ್ಮ ಕೈಯಲ್ಲಿದೆ, ಎಜುಕೇಷನ್ ಮತ್ತು ಎಂಪವರ್ಮೆಂಟ್ ಅಂತ ಬಂದಾಗ, ಮತ್ತು ಪೊಲಿಟಿಕಲ್ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೊಲಿಟಿಕಲ್ ಕಮಿಟ್ಮೆಂಟ್ ಇತ್ತಂದರೆ ಸರಿಯಾದಂಥ ಒಂದು ಅವೇರ್ನೆಸ್ಸನ್ನು ಸಹ ತರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಪ್ರಸ್ತುತವಾಗಿ ಏನಿದೆ ಈ ಒಂದು ಆಪ್ಟಿಮಿಸ್ಟಿಕ್ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ, ಬಟ್ ಸ್ಟ್ರಕ್ಚರಲ್ ಕನ್ಸ್ಟ್ರೆಂಟ್ಸ್ಗಳು ಡೆಫಿನೆಟ್ಲಿ ಇದ್ದೇ ಇದೆ ಅಂತ ಹೇಳ್ಬೋದು. ರೀಜನಲ್ ಲೆವೆಲಲ್ಲೂ ಸಹ ಒಂದು ಗವರ್ನೆನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಾವು ರೇಟನ್ನು ಸಹ ಕಡಿಮೆ ಮಾಡ್ಬೋದು ಅಂತ ಎಲಿಮಿನೇಟ್ ಮಾಡಲಿಕ್ಕೆ ಭಾರತ ಎಷ್ಟು ಮಟ್ಟಿಗೆ ಫೋಕಸನ್ನು ಮಾಡಬೇಕು. ಒಂದು ಎಜುಕೇಷನ್, ಎಕನಾಮಿಕ್ ಸ್ಟೆಬಿಲಿಟಿ ಆಗಿರ್ಬೋದು, ಕಮ್ಯುನಿಟಿಯ ಒಂದು ಆಧಾರದ ಮೇಲೆ ಫೋಕಸನ್ನು ಮಾಡಬೇಕಾಗುತ್ತೆ. ಯಾವ ಸ್ಟೇಟಲ್ಲಿ ಎಷ್ಟು ಮಟ್ಟಿಗೆ ಬರ್ಡನ್ ಇದೆ ಅದರ ಆಧಾರದ ಮೇಲೆ ರೀಜನಲ್ ಲೆವೆಲಲ್ಲಿ ಫೋಕಸನ್ನು ಮಾಡುವಂಥದ್ದಾಗಿ ನಾವಿಲ್ಲಿ ಗಮನಿಸ್ಬೋದು. ಸೊ ಭಾರತದ ಒಂದು ಸ್ಥಿತಿಗತಿಗಳು ಏನಿದೆ ವೆನ್ ಇಟ್ ಕಮ್ಸ್ ಟು ದ ಚೈಲ್ಡ್ ಮ್ಯಾರೇಜ್ ಅನ್ನುವಂಥ ಆಸ್ಪೆಕ್ಟನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನದಾಗಿ ರಿವೈರಿಂಗ್ ಮ್ಯಾಕ್ರೋಫೇಜ್ ಮೆಟಬಾಲಿಸಮ್ ಮೇ ಶಾರ್ಟನ್ TB ಟ್ರೀಟ್ಮೆಂಟ್. ಸೊ ಒಂದು ಸ್ಟಡಿಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. TBಯನ್ನು ನಾವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು, ಬೆಟರ್ ವೇನಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಏನು ಅನಾಲಿಸಿಸ್ ಇದೆ, ಯಾವ ರೀತಿಯಾದಂಥ ಒಂದು ರಿಸರ್ಚ್ ಇದೆ. GS ಪೇಪರ್ 3 ನಡಿಯಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಡಿಸೀಸಸ್ ಆಸ್ಪೆಕ್ಟ್ ನಡಿಯಲ್ಲಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಟ್ಯೂಬರ್ಕ್ಯುಲೋಸಿಸನ್ನು ಕಾಸ್ ಮಾಡ್ತಕ್ಕಂತಹ ಒಂದು ಆರ್ಗ್ಯಾನಿಸಮ್ ಅಂತಂದರೆ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು, ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಈ ಒಂದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ನಮಗೆ ಇನ್ಫೆಕ್ಷನ್ನ ಕಾಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹೋಸ್ಟ್ ಆರ್ಗ್ಯಾನಿಸಮ್ ಅಂತಲೇ ನೋಡಿದಾಗ ಈ ಹೋಸ್ಟ್ ಆರ್ಗ್ಯಾನಿಸಮಲ್ಲಿರುವಂಥ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ಸಪೋರ್ಟಿಂಗ್ ಸಿಸ್ಟಮನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೆ, ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ ಇದು ಸಹಕಾರಿ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಇಮ್ಯೂನ್ ರೆಸ್ಪಾನ್ಸ್ನ ಆಧಾರದ ಮೇಲೆ ನಾವು ಬದಲಾವಣೆ ಮಾಡ್ಬೋದಲ್ವಾ ಅಂತ ರಿಸರ್ಚನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ನೋಡಿ, ನಮ್ಮ ದೇಹದಲ್ಲಿ ಸರಿಯಾಗಿ ಅದಕ್ಕೆ ಬೇಕಾಗಿರುವಂಥ ಒಂದು ವಲ್ನರಬಲ್ ಇರುವಂಥ ಸ್ಥಿತಿಗತಿಗಳು ಇತ್ತಂತಂದರೆ ಆಟೋಮೆಟಿಕ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಯಾವುದೇ ಫಾರಿನ್ ಪಾರ್ಟಿಕಲ್ ಅಂತ ಬಂದ್ರೂ ಸಹ ಮ್ಯಾಕ್ರೋಫೇಜು ಇವತ್ತು ಫೈಟ್ ಮಾಡುತ್ತೆ ಅಂತ ಹೇಳ್ಬೋದು. ಮ್ಯಾಕ್ರೋಫೇಜ್ ನಡಿನಲ್ಲಿ ವೈಟ್ ಬ್ಲಡ್ ಸೆಲ್ಸ್ಗಳು ಒಂದು ಇನೇಟ್ ಬಿಹೇವಿಯರನ್ನು ತೋರಿಸುತ್ತೆ. ಇನೇಟ್ ಹ್ಯೂಮನ್ ಸೆಲ್ ಅಂತ ಹೇಳುವಂಥದ್ದು. ಸೊ ಈ ಒಂದು ವೈಟ್ ಬ್ಲಡ್ ಸೆಲ್ಸ್ಗಳು ಏನು ಮಾಡುತ್ತೆ, ಯಾವುದೇ ಫಾರಿನ್ ಪಾರ್ಟಿಕಲ್ ಅಥವಾ ಪ್ಯಾಥೋಜನ್ ಬಂದರೆ ಅದನ್ನು ಎಂಗಲ್ಫ್ ಮಾಡುವಂಥದ್ದಾಗಲಿ, ಡೈಜೆಸ್ಟ್ ಮಾಡುವಂಥದ್ದಾಗಲಿ, ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಡೆಡ್ ಸೆಲ್ಸು ಬಂದರೆ, ಡೆಬ್ರೀಸು ಬಂದರೆ ಅವುಗಳನ್ನೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಮ್ಯಾಕ್ರೋಫೇಜು ನಮಗೆ ಸಹಕಾರಿಯಾಗೋದನ್ನು ಗಮನಿಸ್ಬೋದು. ಈ ಒಂದು ಮ್ಯಾಕ್ರೋಫೇಜನ್ನು ನಾವು ನೋಡಿದಾಗ ಇಲ್ಲಿ ಏನು ಮೆಕ್ಯಾನಿಸಮಲ್ಲಿ ಬದಲಾವಣೆಯನ್ನು ನಾವು ತರಬಹುದು, ಯಾವ ರೀತಿಯಾದಂಥ ಇಂಪಾರ್ಟೆನ್ಸನ್ನು ನೋಡ್ತೇವೆ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಒಂದು ಪಬ್ಲಿಕೇಷನನ್ನು ಮಾಡಿದ್ದಾರೆ. ಇವಾಗ ಪ್ರಸ್ತುತವಾಗಿ ಎಲ್ಲ ಮ್ಯಾಕ್ರೋಫೇಜಸ್ಗಳು ಈಕ್ವಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಈ ಒಂದು ಮ್ಯಾಕ್ರೋಫೇಜಸ್ನಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟು ಬ್ಯಾಕ್ಟೀರಿಯಾ ಸರ್ವೈವ್ ಆಗುತ್ತೋ ಇಲ್ವೋ ಅಂತ ಡಿಸೈಡಿಂಗ್ ಮಾಡುವಂಥ ಫ್ಯಾಕ್ಟರ್ಸ್ಗಳು. ಎರಡು ರೀತಿಯಾದಂಥ ಮೆಟಬಾಲಿಕ್ ಕಂಡೀಷನನ್ನು ಅನಲೈಸಿಸಲ್ಲಿ ಗಮನಿಸ್ಬೋದು. ಮೊದಲೇ ಹಂತದಲ್ಲಿ ಒಂದು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನನ್ನು ನೋಡ್ತಾ ಇದ್ವಿ. ಆಕ್ಸಿಡೇಟಿವ್ ಫಾಸ್ಫೋರಿಲೇಷನಲ್ಲಿರುವಂಥ ಕಂಡೀಷನ್ಸ್ಗಳು ಏನಿರುತ್ತೆ, ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ನು ಮ್ಯಾಕ್ರೋಫೇಜ್ಗೆ ಕನೆಕ್ಟ್ ಮಾಡುವಂಥದ್ದಾದರೆ ಇವಾಗ ಒಂದು ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹೆಲ್ದಿ ಆಗಿರ್ತಕ್ಕಂಥ ಒಂದು ಮೈಟೋಕಾಂಡ್ರಿಯಾನ ನಾವು ತೆಗೆದುಕೊಂಡಾಗ ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ಸು ತುಂಬ ಕಡಿಮೆ ಇದ್ದರೆ ಡೆಫಿನೆಟ್ಲಿ ಇದು ಮೈಕ್ರೋ ಬ್ಯಾಕ್ಟೀರಿಯಾಸ್ ಏನಿರುತ್ತಲ್ಲ, ಸೊ ಈ ಒಂದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ಗೆ ಸಂಬಂಧಪಟ್ಟಂಥ ಒಂದು ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡುತ್ತೆ. ಒಂದು ವೇಳೆ ನಾವು ಇವಾಗ ಡ್ರಗ್ಗನ್ನು ಹಾಕಿದ್ರೂ ಸಹ ಅದರ ಒಂದು ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಬ್ಯಾಕ್ಟೀರಿಯಾ ಆಟೋಮೆಟಿಕಲಿ ಒಂದು ಡ್ರಗ್ ಟಾಲರೆನ್ಸನ್ನು ತೋರಿಸುತ್ತೆ ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ ಇರುವಂಥ ಒಂದು ಸಂದರ್ಭದಲ್ಲಿ. ಸೊ ಇಟ್ ಡಿಪೆಂಡ್ಸ್ ಆನ್ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಂತಲೇ ಗಮನ ಹರಿಸ್ಬೋದು. ಸೊ ಇದರಿಂದ ಈ ಒಂದು ಆಸ್ಪೆಕ್ಟ್ ಆಧಾರದ ಮೇಲೆ ಫಸ್ಟ್ ಕಂಡೀಷನಲ್ಲಿ ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಲೋ ಇತ್ತಂದರೆ ಆಟೋಮೆಟಿಕ್ಲಿ ಇವುಗಳ ಒಂದು ಸರ್ವೈವಲೆನ್ಸ್ಗೆ ಸರಿ ಆಗುವಂಥ ಒಂದು ಸ್ಥಿತಿಗತಿ ಅಂತಲೇ ಹೇಳ್ಬೋದು. ಇದೇ ಒಂದು ಮ್ಯಾಕ್ರೋಫೇಜ್ ಇವಾಗ ಗ್ಲೈಕೋಲೈಸಿಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಇಲ್ಲಿ ಗಮನ ಹರಿಸುವಂಥದ್ದಾದರೆ ಗ್ಲೈಕೋಲೈಸಿಸ್ ಡ್ರಿವನ್ ಮ್ಯಾಕ್ರೋಫೇಜ್ ಅಂತ ನೋಡೋದಾದರೆ
ಜನರಲಿ ಗ್ಲೈಕೋಲೈಸಿಸ್ ಪ್ರೋಸೆಸ್ನ ಮುಖಾಂತರ ನಮಗೆ ಒಂದು ಎನರ್ಜಿ ಬರುತ್ತೆ ಅಲ್ವಾ. ಎನರ್ಜಿ ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಒಂದು ಹೈ ಆಕ್ಸಿಡೇಟಿವ್ ಕಂಡೀಷನ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಓಕೆ, ಹೈ ಆಕ್ಸಿಡೇಟಿವ್ ಕಂಡೀಷನ್ ಇರೋದ್ರಿಂದ ಸೊ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಏನಿದೆಯಲ್ಲ ಅವು ಈಸಿಯಾಗಿ ಆಕ್ಸಿಡೈಸ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ, ಅಥವಾ ಡ್ರಗ್ ಸೆನ್ಸಿಟಿವ್ ಸ್ಟೇಟ್ನಲ್ಲಿ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಹೈ ಆಕ್ಸಿಡೇಟಿವ್ ಸ್ಟ್ರೆಸ್ ಇತ್ತಂತಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳ ಒಂದು ಸರ್ವೈವಲ್ ಆಗೋದಿಲ್ಲ, ಬಿಕಾಸ್ ಅವು ಡ್ರಗ್ಗೆ ಸಂಬಂಧಪಟ್ಟಂಥ ಒಂದು ಸೆನ್ಸಿಟಿವಿಟಿಯನ್ನು ತೋರಿಸುತ್ತೆ. ಸೊ ಸಿಂಪಲ್ಲಾಗಿ ಇಲ್ಲಿ ಟೇಕ್ ಅವೇ ಆಸ್ಪೆಕ್ಟ್ ಅಂತಂದರೆ ವೆನೆವರ್ ದೆರ್ ಇಸ್ ಅ ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಂದಾಗ ಬ್ಯಾಕ್ಟೀರಿಯಾಸ್ಗಳು ಈಸಿಯಾಗಿ ಸರ್ವೈವ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಸೊ ಇದು ಬ್ಯಾಕ್ಟೀರಿಯಾಗೆ ಒಂದು ಪ್ಲಸ್ ಕಂಡೀಷನನ್ನು ತೋರಿಸುತ್ತೆ, ಲೋ ಆಕ್ಸಿಡೇಟಿವ್ ಸ್ಟ್ರೆಸ್. ಹೈ ಆಕ್ಸಿಡೇಟಿವ್ ಸ್ಟ್ರೆಸ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡ್ರಗ್ ಸೆನ್ಸಿಟಿವಿಟಿಯನ್ನು ತೋರಿಸುತ್ತೆ, ಈಸಿಯಾಗಿ ಮೈಕ್ರೋ ಬ್ಯಾಕ್ಟೀರಿಯಾಸ್ಗಳು ರೆಸ್ಪಾನ್ಸನ್ನು ತೋರಿಸ್ಬಿಡುತ್ತೆ ಡ್ರಗ್ಗೆ ಸಂಬಂಧಪಟ್ಟಂತೆ. ಇದು ಗ್ಲೈಕೋಲೈಸಿಸ್ನಲ್ಲಿ ನಾವು ನೋಡ್ತಾ ಇರುವಂಥ ಆಸ್ಪೆಕ್ಟ್. ಸೊ ಈ ಒಂದು ಮೆಟಬಾಲಿಸಮ್ ಸ್ಟೇಟ್ ನಡಿನಲ್ಲಿ ಟ್ರಿಗರ್ ಮಾಡುವಂಥ ಅನದರ್ ಫ್ಯಾಕ್ಟರ್ ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು NRF2 ಅನ್ನುವಂಥ ಒಂದು ಫ್ಯಾಕ್ಟರ್ ಇದೆ. NRF2 ಈ ಒಂದು ಫ್ಯಾಕ್ಟರ್ ಏನಿದೆಯಲ್ಲ ಇದು ಪ್ರೋಟೀನ್ಗೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ದೇಹದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ರೆಸ್ಪಾನ್ಸನ್ನು ಮಾಡ್ತಕ್ಕಂಥದ್ದಂತ ಹೇಳ್ಬೋದು. NRF2 ಲೆವೆಲ್ಲು ತುಂಬ ಹೈ ಇದೆ ಅಂತಂದರೆ, ಸರ್ಪ್ಲಸ್ ಲೆವೆಲಲ್ಲಿ ಇದೆ, ಹೈ ಲೆವೆಲ್ ಇದೆ ಅಂತಂದಾಗ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡುತ್ತೆ. ನಾವು ಇದು ಆಲ್ರೆಡಿ ನೋಡಿದ್ವಿ, ವೆನೆವರ್ ದೇರ್ ಈಸ್ ಅ ರಿಡಕ್ಷನ್ ಇನ್ ದ ಆಕ್ಸಿಡೇಟಿವ್ ಸ್ಟ್ರೆಸ್, ಆ ಒಂದು ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಥ್ರೈವ್ ಆಗುತ್ತೆ, ಅಂದರೆ ಸೇಫ್ ಕಂಡೀಷನ್ ಅವುಗಳಿಗೆ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸೇಫ್ ನಿಶೆಯನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ ಲೋ ಆಕ್ಸಿಡೇಟಿವ್ ಸ್ಟ್ರೆಸ್ ಇರುವಂಥ ಸಂದರ್ಭದಲ್ಲಿ. ಯಾವಾಗ ಒಂದು ಲೆವೆಲ್ ಕಡಿಮೆ ಇರುತ್ತಲ್ಲ, ಲೆವೆಲ್ ಕಡಿಮೆ ಇರುವಂಥ ಸಂದರ್ಭವನ್ನು ನಾವು ನೋಡಿದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಸಹ ಜಾಸ್ತಿ ಇರುತ್ತೆ, ಆವಾಗ ಬ್ಯಾಕ್ಟೀರಿಯಾಗಳು ಈಸಿಯಾಗಿ ಸರ್ವೈವ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಸಿಂಪಲ್ ಆಸ್ಪೆಕ್ಟ್ ಅಂತಂದರೆ, ನಮ್ಮ ಹೋಸ್ಟ್ ಸೆಲ್ಲಲ್ಲಿ ಏನು ಒಂದು ಕಂಡೀಷನ್ ಇದೆ ಇಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು. ವೆನೆವರ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿರುವಂಥ ಸಂದರ್ಭದಲ್ಲಿ ನಾವು ಡ್ರಗ್ಗನ್ನು ಕೊಟ್ಟರೂ ಸಹ ಅವು ಸರ್ವೈವ್ ಆಗಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಟೈಮ್ ತುಂಬ ತಗೋತಾ ಇದೆ. ಇದಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ ತುಂಬ ಕಾರಣ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು, ಏನು ಅಡ್ಜಸ್ಟ್ಮೆಂಟನ್ನು ಮಾಡಬೇಕು, ಬ್ಯಾಕ್ಟೀರಿಯಲ್ ಟ್ರೇಟ್ ಯಾವ ರೀತಿಯಾಗಿದೆ, ಡ್ರಗ್ ಟಾಲರೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಆಸ್ಪೆಕ್ಟ್ ಆದರೆ, ಒಂದು ಡ್ರಗ್ ರಿಲೇಟೆಡ್ ಇರುವಂತೆ ಬ್ಯಾಕ್ಟೀರಿಯಾ ಏನು ರೆಸ್ಪಾನ್ಸನ್ನು ತೋರಿಸುತ್ತೆ ಅಂತ ಒಂದೆಡೆ ಅರ್ಥ ಮಾಡ್ಕೊಳ್ಳುವಂಥದ್ದಾದರೆ, ಇನ್ನೊಂದೆಡೆ ಹೋಸ್ಟಲ್ಲಿರುವಂಥ ಎಕೋಸಿಸ್ಟಮ್ ಯಾವ ರೀತಿಯಾಗಿ ಅಥವಾ ಅಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ತೋರಿಸ್ತಾ ಇದೆ, ಸೆಲ್ ಫಿಸಿಯಾಲಜಿ ಯಾವ ರೀತಿಯಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅರ್ಥ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಫೈನಲ್ ಆಗಿ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ನಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ರಿಸರ್ಚನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಈಸಿಯಾಗಿ TBಗೆ ಸಂಬಂಧಪಟ್ಟಂಥ ಒಂದು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. TB ಎಲಿಮಿನೇಷನನ್ನು ಮಾಡಬೇಕು ಅಂತ ನಾವು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಲ್ವಾ, ಯಾವ ಇಯರ್ ನಮ್ಮ ಎಲಿಮಿನೇಷನ್ ಟಾರ್ಗೆಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ನಾವು ಒಂದು ಟ್ರೀಟ್ಮೆಂಟನ್ನು ಸಪೋರ್ಟ್ ಮಾಡಲಿಕ್ಕೆ ರಿಸರ್ಚನ್ನು ಗಮನ ಹರಿಸ್ತಾ ಇದ್ದೀವಿ, ಬಿಕಾಸ್ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು ಹೈಯೆಸ್ಟ್ ಬರ್ಡನನ್ನು ಹೊಂದಿದೆ TB ಅಂತ ಬಂದಾಗ. ಸೊ ಈ ಒಂದು ಹೋಸ್ಟ್ ರಿಲೇಟೆಡ್ ಇರುವಂಥ ಬಯಾಲಜಿ ಅಥವಾ ಹೋಸ್ಟ್ ರಿಲೇಟೆಡ್ ಇರುವಂಥ ರಿಸರ್ಚ್ ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಮೆಟಬಾಲಿಕ್ ಮ್ಯಾನಿಪ್ಯುಲೇಷನನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಈ ಒಂದು ರಿಸರ್ಚ್ನ ಆಧಾರದ ಮೇಲೆ ನಮ್ಮ ಎಕ್ಸಾಮಿನೇಷನ್ಲಿ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಭಾರತದ ಶಾಂತಿ ಆ್ಯಕ್ಟ್ ಗ್ಲೋಬಲ್ ಲೆವೆಲಲ್ಲಿರತಕ್ಕಂಥ ಯಾವೊಂದು ಕನ್ವೆನ್ಷನ್ಗೆ ಅಲೈನ್ಮೆಂಟನ್ನು ತೋರಿಸ್ತಾ ಇದೆ. ವಿಯೆನ್ನಾ ಕನ್ವೆನ್ಷನ್ ಆನ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್, ಕನ್ವೆನ್ಷನ್ ಆನ್ ಸಪ್ಲಿಮೆಂಟರಿ ಕಂಪೆನ್ಸೇಷನ್ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಹಾಗೂ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಈ 3 ಆಪ್ಷನಲ್ಲಿ ಸರಿಯಾದಂಥ ಒಂದು ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ತಿಳಿಸಿಕೊಡಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.